ಹಲೋ ನಮಸ್ಕಾರ. ಜಿಂದಗಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ಜಯಲಲಿತಾ ಅವರಿಗೆ ಹೃದಯಾಘಾತ ಆಗಿದೆ ಅನ್ನುವಂತಹ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತು. ಹೀಗಾಗಿ ತಮಿಳುನಾಡಿನಾದ್ಯಂತ ಜನರ ಜೀವನವೇ ಒಂದು ರೀತಿ ಸ್ತಬ್ಧವಾಗಿದೆ. ಆದರೆ ಹೃದಯಾಘಾತವಲ್ಲ, ಹೃದಯ ಸ್ತಂಭನ ಆಗಿರೋದು ಅನ್ನುವಂತಹ ವಿಚಾರವನ್ನ ಸ್ಪಷ್ಟಪಡಿಸಬಹುದು. ಹಾಗಿದ್ರೆ ಹೃದಯಾಘಾತಕ್ಕೂ ಹೃದಯ ಸ್ತಂಭನಕ್ಕೂ ಏನ್ ವ್ಯತ್ಯಾಸ, ಇದರ ಪರಿಣಾಮ ಏನು, ಏನಾಗಬಹುದು ಮುಂದೆ ಅನ್ನುವಂತಹ ಇತ್ಯಾದಿ ಲೆಕ್ಕಾಚಾರಗಳು, ಪ್ರಾರ್ಥನೆಗಳು ಎಲ್ಲವೂ ನಡೀತಾ ಇದೆ. ಆದರೆ ಅಮ್ಮನ ಈ ವಿಷಮ ಸ್ಥಿತಿಗೆ ಯಾರು ಕಾರಣ? ಹೈ ಪ್ರೋಟೀನ್ ಡಯಟ್ಗೆ ಅವ್ರನ್ನ ಒಳಪಡಿಸಿದ್ದೇ ಬಹುಶಃ ತಪ್ಪಾಯ್ತಾ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಈ ರೀತಿಯಾದಂತಹ ಒಂದು ಜೀವನ್ಮರಣ ಹೋರಾಟದಲ್ಲಿ ಅಮ್ಮ ಗೆದ್ದು ಬರಲಿ ಅನ್ನೋದೇ ಎಲ್ಲರ ಪ್ರಾರ್ಥನೆ. ಇದೆ ಈ ಹೊತ್ತಿನ ವಿಶೇಷ ಮೃತ್ಯುಂಜಯ ಜಪ. ಸೆಪ್ಟೆಂಬರ್ 22ರಂದು ಜಯಲಲಿತಾ ಅವರು ಆಸ್ಪತ್ರೆಗೆ ದಾಖಲಾದರು. ಅಪೋಲೋ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲು ಆರಂಭಿಸಿದ್ರು. ಇಲ್ಲಿಗೆ 74 ದಿನ ಆಯಿತು. ಆದರೆ ನಿನ್ನೆ ರಾತ್ರಿ ಒಂದು ಸುದ್ದಿ ಪ್ರಕಟವಾಯಿತು. ಅವರು ತುಂಬಾ ಗಂಭೀರವಾಗಿದ್ದಾರೆ ಅನ್ನುವಂತಹ ವಿಚಾರವನ್ನ ಸ್ವತಃ ಅಪೋಲೋ ಆಸ್ಪತ್ರೆಯ ವೈದ್ಯರೇ ಹೇಳಿದ್ರು. ಇದು ಒಂದು ರೀತಿ ಜನರಿಗೆ ಏನಾಗಿರಬಹುದು, ತುಂಬಾ ಗಂಭೀರ ಪರಿಸ್ಥಿತಿ ಅಂತ ಅಂದ್ರೆ ಮತ್ತೆ ಅಮ್ಮನನ್ನ ಕಾಣಲಿಕ್ಕೆ ಆಗೋದೇ ಇಲ್ವಾ ಅನ್ನುವಂತಹ ಎಲ್ಲಾ ಗಾಸಿಪ್ಗಳು ಹಬ್ಬದ್ವು. ಆದ್ರೆ ಇವತ್ತು 8:30ಕ್ಕೆ ಏಮ್ಸ್ ವೈದ್ಯರ ತಂಡ ಬರ್ತಾ ಇದೆ. ಅವರಿಗೆ ಇನ್ನಷ್ಟು ಚಿಕಿತ್ಸೆಯನ್ನ ನೀಡಬೇಕು ಅನ್ನುವಂಥ ಮಾಹಿತಿಯನ್ನ ಹೇಳಲಾಗಿತ್ತು. ಆದರೆ ಇನ್ನೂವರೆಗೂ ಬಂದಿಲ್ಲ. ಬಹುಶಃ ಬರುವಂತಹ ನಿರೀಕ್ಷೆಗಳಲ್ಲೇ ಅಲ್ಲೂ ಕೂಡ ಕಾಯ್ತಾ ಇದ್ದಾರೆ. ಮುಂದೇನಾಗುತ್ತೆ ಅನ್ನುವಂತಹ ಎಲ್ಲಾ ಒಂದು ಚರ್ಚೆಗಳನ್ನ ನಡೆಸೋಣ. ಈಗ ಏನೆಲ್ಲ ಚಿಕಿತ್ಸೆಗಳು ನಡೀತಾ ಇರಬಹುದು ಅನ್ನುವಂಥ ಮಾಹಿತಿಯನ್ನು ಕೊಡ್ತೀವಿ. ಈಗ ನಡೆದಿರುವಂತಹ ಚಿಕಿತ್ಸೆಯ ಎಕ್ಸ್ಪ್ಲನೇಷನ್ ಬೇಕು. ಮೆಡಿಕಲ್ ಟರ್ಮ್ಸ್ ಅಲ್ಲಿ ಮಾತಾಡಿದಾಗ ನಮಗೆ ಬಹುಶಃ ಅರ್ಥ ಆಗಲ್ಲ, ಯಾಕಂದ್ರೆ ನಮಗೆ ಆ ಜ್ಞಾನಗಳು ಇರೋದಿಲ್ಲ. ಹೀಗಾಗಿ ವೈದ್ಯರು ಇದ್ರ ಬಗ್ಗೆ ಏನ್ ತಿಳಿಸ್ತಾರೆ ತಿಳ್ಕೊಳ್ಳೋಣ. ಇದಕ್ಕೂ ಮುಂಚೆ ಈ ಒಂದು ವರದಿಯನ್ನ ನೋಡ್ಕೊಂಡು ಬರೋಣ. ಚೇತರಿಕೆಯ ಹಾದಿಯಲ್ಲಿ ಕುಸಿದ ಜಯ, ಗೊತ್ತಾ ಹೃದಯಾಘಾತ ಹಿಂದಿನ ಸತ್ಯ? ಕೆಲ ದಿನಗಳಲ್ಲೇ ಆಸ್ಪತ್ರೆಯಿಂದ ಬಿಡುಗಡೆಯಾಗಬೇಕಿತ್ತು. ಅಷ್ಟರಲ್ಲಾಗಲೇ ಬಂದೆರಗಿತ್ತಲ್ಲ ಆಪತ್ತು. ಎಲ್ಲ ಸರಿ ಹೋಯ್ತು ಅನ್ನುವಷ್ಟರಲ್ಲೇ ಜಯಲಲಿತಾಗೆ ಮಹಾ ಗಂಡಾಂತರ ಎದುರಾಗಿದೆ. 73 ದಿನಗಳಿಂದ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಚೇತರಿಕೆಯ ಹಾದಿಯಲ್ಲಿದ್ದ ಜಯಾಗೆ ನಿನ್ನೆ ಸಂಜೆ ಹೃದಯಾಘಾತವಾಗಿದೆ. ತೀವ್ರ ಹೃದಯಾಘಾತಕ್ಕೆ ಒಳಗಾಗಿರುವ ಅಮ್ಮನ ಸ್ಥಿತಿ ಸದ್ಯ ತೀರಾ ಗಂಭೀರವಾಗಿದೆ. ಅವರಿಗೆ ತೀವ್ರ ನಿಗಾ ಘಟಕದಲ್ಲಿ ತಜ್ಞ ವೈದ್ಯರು ತುರ್ತು ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಮುಂಜಾನೆ ಆಂಜಿಯೋಪ್ಲಾಸ್ಟ್ ಶಸ್ತ್ರಚಿಕಿತ್ಸೆಯನ್ನ ನಡೆಸಲಾಗಿದೆ. ಲಂಡನ್ನ ತಜ್ಞ ಡಾಕ್ಟರ್ ರಿಚರ್ಡ್ ಬೀಲೆ ಮತ್ತು ಏಮ್ಸ್ ವೈದ್ಯರ ತಂಡದ ಸಲಹೆ ಸೂಚನೆಗಳನ್ನ ಪಡೆದುಕೊಳ್ಳಲಾಗ್ತಾ ಇದೆ. ಅಮ್ಮ ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೂ ಈ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಜಯ ಆಯುರಾರೋಗ್ಯಕ್ಕೆ ದೇವರನ್ನ ಪ್ರಾರ್ಥಿಸಿ ಅಂತ ಅಪೋಲೋ ಆಸ್ಪತ್ರೆ ವೈದ್ಯರೇ ಹೇಳಿಕೆ ಬಿಡುಗಡೆ ಮಾಡಿರೋದ್ರಿಂದ ತಮಿಳು ಮಕ್ಕಳಲ್ಲಿ ಆತಂಕ ಹೆಚ್ಚಾಗಿದೆ. ಏನು ಕಾರಣ ದಿಢೀರ್ ಹಾರ್ಟ್ ಅಟ್ಯಾಕ್ಗೆ? ಜಯಲಲಿತಾ ಚೇತರಿಕೆಯ ಹಾದಿಯಲ್ಲಿದ್ರು. ಈ ಹಂತದಲ್ಲಿ ಅವರಿಗೆ ದ್ರವ ರೂಪದ ಪ್ರೋಟೀನ್ಸ್ ನೀಡಲಾಗ್ತಾ ಇತ್ತು. ಪ್ರೋಟೀನ್ ಡಯಟ್ ನಲ್ಲಿದ್ರು ಅಮ್ಮ. ಹೈ ಪ್ರೋಟೀನ್ ಡಯಟ್ ಏರುಪೇರಿನಿಂದ ಜಯಾಗೆ ಹೃದಯಾಘಾತವಾಗಿದೆ ಎಂಬುವ ಅನುಮಾನ ವ್ಯಕ್ತವಾಗ್ತಾ ಇದೆ. ಅಲ್ಲದೆ ಪೊಟ್ಯಾಷಿಯಂ ಅಂಶ ಹೆಚ್ಚಾಗಿದ್ದು ಕೂಡ ಹೃದಯದ ಮೇಲೆ ಪರಿಣಾಮ ಬೀರಿರುವ ಸಾಧ್ಯತೆ ಇದೆ. ಹೈ ಪ್ರೋಟೀನ್ ಡಯಟ್ಗೆ ಒಳಪಡಿಸಿದ್ದೇ ತಪ್ಪಾಯ್ತಾ ಅನ್ನುವ ಮಾತುಗಳು ವೈದ್ಯರ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅಪೋಲೋ ವೈದ್ಯರು ಕೂಡ ಈ ಬಗ್ಗೆ ಸಂದೇಹ ವ್ಯಕ್ತಪಡಿಸಿದ್ದಾರೆ. ಮುಂಜಾನೆ ಆಂಜಿಯೋಪ್ಲಾಸ್ಟಿ ನಡೆಸಲಾಗಿದೆ. ಅಸಲಿಗೆ ಹೃದಯಾಘಾತ ಮತ್ತು ಹೃದಯ ಸ್ತಂಭನ ಬೇರೆ ಬೇರೆ ಸ್ಥಿತಿ. ಹೃದಯವೆಂಬ ಪಂಪಿನ ಆಂಶಿಕ ರಕ್ತ ಚಲನೆಯಲ್ಲಿ ವ್ಯತ್ಯಯ ಹಾಗೂ ಹೃದಯದ ಹಿಗ್ಗುವ ಮತ್ತು ಕುಗ್ಗುವ ಸ್ಥಿತಿ ಸ್ಥಾಪಕತನದಲ್ಲಿ ಏರುಪೇರಾದರೆ ಹೃದಯ ಸ್ತಂಭನವಾಗುತ್ತಂತೆ. ಜಯಲಲಿತಾಗೂ ಇದೇ ಆಗಿದೆ ಅಂತಾರೆ ವೈದ್ಯರು. ಇದನ್ನ ಆಂಗ್ಲ ಭಾಷೆಯಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಅಂತ ಕರೆಯಲಾಗುತ್ತೆ. ಇಡೀ ಹೃದಯಕ್ಕೆ ರಕ್ತ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಹಾಗೂ ನಿಲುಗಡೆಯಾದ್ರೆ ಸ್ತಂಭನವಾಗುತ್ತೆ.
ಇದೇ ವೇಳೆ ಜಯ ಮಿದುಳು ನಿಷ್ಕ್ರಿಯ ಆಗೋದನ್ನ ತಪ್ಪಿಸಲು ಇಸಿಎಂಒ ಅಂದ್ರೆ ಎಕ್ಸ್ಟ್ರಾ ಕಾರ್ಪೋರಿಯಲ್ ಮೆಂಬ್ರೇನ್ ಆಕ್ಸಿಜನೇಷನ್ ಚಿಕಿತ್ಸೆ ಸಹ ನೀಡಲಾಗ್ತಾ ಇದೆ. ಇನ್ನು ಜಯಲಲಿತಾ ಅವರಿಗೆ ಹೃದಯಾಘಾತವಾದ ಸುದ್ದಿ ಹರಡಿದ ಬೆನ್ನಲ್ಲೇ ಅಪೋಲೋ ಆಸ್ಪತ್ರೆಯ ಹೊರಭಾಗದಲ್ಲಿ ಭಾರೀ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ. ಗುಂಪು ಗುಂಪಾಗಿ ಆಸ್ಪತ್ರೆ ಮುಂಭಾಗಕ್ಕೆ ಧಾವಿಸಿದ ಜನಸಾಗರದಲ್ಲಿ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಯ ಸುತ್ತಮುತ್ತ ನಿಷೇಧಾಜ್ಞೆ ಹೊರಡಿಸಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಚೆನ್ನೈ ಮಹಾನಗರದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ರಾಜ್ಯದ ಪ್ರಮುಖ ಸ್ಥಳಗಳಲ್ಲಿ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಸಶಸ್ತ್ರ ಸೇನಾ ಪಡೆಯ ತುಕಡಿಗಳನ್ನ ಸಹ ನಿಯೋಜಿಸಲಾಗಿದೆ. ಆಸ್ಪತ್ರೆಯ ಮುಖ್ಯ ರಸ್ತೆಗೆ ತಡೆಯೊಡ್ಡಿರುವ ಪೊಲೀಸರು ಆವರಣದ ಒಳಗೆ ಯಾರೂ ಪ್ರವೇಶಿಸದಂತೆ ತಡೆಯಲು ಹರಸಾಹಸ ಪಟ್ಟಿದ್ದಾರೆ. ಆಸ್ಪತ್ರೆಯ ಸುತ್ತಮುತ್ತಲಿನ ಎಲ್ಲ ರಸ್ತೆಗಳಿಗೂ ಬ್ಯಾರಿಕೇಡ್ ಹಾಕಲಾಗಿದೆ. ನೆಚ್ಚಿನ ನಾಯಕಿಯನ್ನ ನೋಡಲು ನೆರೆದಿರುವ ಜನರು ಪೊಲೀಸರ ವಿರುದ್ಧ ಆಕ್ರೋಶಗೊಂಡು ಬ್ಯಾರಿಕೇಡ್ಗಳನ್ನ ಕೀಳಲು ಪ್ರಯತ್ನಿಸಿ ಒಳನುಗ್ಗಲು ಯತ್ನಿಸಿರುವ ಘಟನೆಗಳು ಸಾಮಾನ್ಯವಾಗಿದೆ. ಜಯ ಅವರ ಆರೋಗ್ಯದ ಕುರಿತು ವ್ಯಾಪಕವಾಗಿ ಸುದ್ದಿ ಹರಡ್ತಾ ಇರುವುದರಿಂದ ಮುನ್ನೆಚ್ಚರಿಕೆಯಿಂದ ಪ್ರಮುಖ ನಗರಗಳಲ್ಲಿ ಕೇಬಲ್ ಟಿವಿ ಸಂಪರ್ಕಗಳನ್ನ ಕಡಿತಗೊಳಿಸಲಾಗಿದೆ. ಪೆಟ್ರೋಲ್ ಬಂಕ್, ಹೋಟೆಲ್ಗಳು, ಮಾಲ್ಗಳನ್ನ ಸಂಜೆಯಿಂದಲೇ ಬಂದ್ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ, ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಸೇರಿದಂತೆ ಪ್ರಮುಖ ಗಣ್ಯರು ಜಯ ಅವರ ಶೀಘ್ರ ಚೇತರಿಕೆಗಾಗಿ ಹಾರೈಸಿದ್ದಾರೆ. ತೀವ್ರ ಜ್ವರ ಮತ್ತು ನಿರ್ಜಲೀಕರಣದಿಂದ ಬಳಲ್ತಾ ಇದ್ದ ಜಯಲಲಿತಾ ಅವರನ್ನ ಸೆಪ್ಟೆಂಬರ್ 22ರಂದು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ತೀವ್ರ ನಿಗಾ ಘಟಕದಲ್ಲಿದ್ದ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಶ್ವಾಸಕೋಶದ ಸಮಸ್ಯೆ ಕಾರಣಕ್ಕೆ ಅವರನ್ನ ಜೀವ ರಕ್ಷಕ ವ್ಯವಸ್ಥೆಯಲ್ಲಿ ಇರಿಸಲಾಗಿತ್ತು. ಜಯಲಲಿತಾ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಾರೆ. ಶೀಘ್ರ ಮನೆಗೆ ಮರಳಲಿದ್ದಾರೆ ಎಂದು ಎಐಎಡಿಎಂಕೆ ಭಾನುವಾರ ಮಧ್ಯಾಹ್ನವಷ್ಟೇ ಪ್ರಕಟಿಸಿತ್ತು. ಆದರೆ ಸಂಜೆ ಅವರಿಗೆ ಹೃದಯ ಸ್ತಂಭನವಾದ ಸುದ್ದಿ ಬಂದಿದೆ. ಜಯ ಅವರ ಆರೋಗ್ಯದ ಸ್ಥಿತಿ ಬಗ್ಗೆ ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ಮಾಧ್ಯಮಕ್ಕೆ ವಿವರಿಸಲಿದ್ದಾರೆ ಅಂತ ನಿರೀಕ್ಷಿಸಲಾಗಿತ್ತು. ಆದರೆ ಅವರು ಯಾವುದೇ ಹೇಳಿಕೆ ನೀಡಿಲ್ಲ. ಜಯ ಅವರ ಆರೋಗ್ಯದ ಕುರಿತು ಕಳವಳಗೊಂಡಿರುವ ತಮಿಳುನಾಡು ಸರ್ಕಾರದ ಎಲ್ಲಾ ಸಚಿವರು ಅಪೋಲೋ ಆಸ್ಪತ್ರೆಯಲ್ಲಿ ಬೀಡು ಬಿಟ್ಟಿದ್ದಾರೆ. ಸದ್ಯ ಎಲ್ಲೆಲ್ಲೂ ಆತಂಕ ಮನೆ ಮಾಡಿದೆ. ಈ ಬಗ್ಗೆ ಚರ್ಚೆಯನ್ನು ಆರಂಭ ಮಾಡೋಣ. ನಮ್ಮ ಜೊತೆಗೆ ಸಂಭ್ರಮ ಮೆಡಿಕಲ್ನ ಡೀನ್ ಮತ್ತು ಪ್ರಿನ್ಸಿಪಲ್ ಆಗಿರುವಂತಹ ಡಾಕ್ಟರ್ ಆಂಜನಪ್ಪ ಇದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಊಹಾಪೋಹಗಳಿಗಿಂತ ಸ್ಪಷ್ಟತೆ ಮುಖ್ಯ ಅಂತ ಅನ್ಸುತ್ತೆ. ಇಂತಹ ವಿಚಾರಗಳಲ್ಲಿ ಚರ್ಚೆ ಮಾಡೋಣ. ಡಾಕ್ಟರ್, ನಮ್ಮ ಜೊತೆಗೆ ಚೆನ್ನೈನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅವಿನಾಶ್. ಅವಿನಾಶ್, ಏನು ಏಮ್ಸ್ ವೈದ್ಯರ ತಂಡ ಈಗ ಅಪೋಲೋ ಆಸ್ಪತ್ರೆಗೆ ಬರ್ತಾರೆ ಅಂತ ಹೇಳಲಾಗ್ತಿತ್ತು, ಬಂದಿದ್ದಾರಾ ಅಥವಾ ಬರುವಂತಹ ನಿರೀಕ್ಷೆ ಎಷ್ಟೊತ್ತಿಗಿದೆ? ಅದ್ರ ಬಗ್ಗೆ ಏನ್ ಹೇಳಬಹುದು? 11ರಿಂದ 12 ಗಂಟೆ ಒಳಗಡೆ ಆಸ್ಪತ್ರೆಗೆ ಬರ್ತಾರೆ ಅಂತ ಹೇಳ್ತಿದೆ. ಅವರು ಬಂದ ನಂತರ ಒಂದು ಹೆಲ್ತ್ ಬುಲೆಟಿನ್ ಅವರ ಒಪಿನಿಯನ್ ಪಡೆದು ರಿಲೀಸ್ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಹೊರಗಡೆ ಆತಂಕದ ವಾತಾವರಣ ಕ್ಷಣದಿಂದ ಕ್ಷಣಕ್ಕೆ ಶಕ್ತನೇ ಇದೆ. ದಿವ್ಯಾ, ಓಕೆ, ಅಂದ್ರೆ ಈಗ ಅಲ್ಲಿ ಜನರ ಒಂದು ಗುಂಪು ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ, ಜನರ ಸೇರುವಿಕೆ, ಅದನ್ನ ನಿಯಂತ್ರಿಸುವಲ್ಲಿ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಯಾವ ರೀತಿ ಭದ್ರತೆಯ ನಿಯೋಜನೆ ಮಾಡಲಾಗಿದೆ? ಜನರಿಗೆ ಶಾಂತಚಿತ್ತರಾಗಿರುವಂತೆ ಯಾವ ರೀತಿ ವಿನಮ್ರ ಮನವಿಯನ್ನ ಮಾಡ್ಕೊಳ್ಳಾಗ್ತಾ ಇದೆ? ಅವಿನಾಶ್, ದಿವ್ಯಾ, ಪ್ರಮುಖ ವೃತ್ತಗಳೇನಿದೆ, ಪ್ರಮುಖ ಜಂಕ್ಷನ್ಗಳೇನಿದೆ, ಅಲ್ಲಿಂದ ಗ್ರೀನ್ ಕ್ಲಸ್ಟರ್ ಇರುವಂತಹ ಅಪೋಲೋ ಹಾಸ್ಪಿಟಲ್ ಬರುವಂತಹ ಸಾಮಾನ್ಯ ಜನರನ್ನ ಅಲ್ಲಲ್ಲಿ ತಡೆ ಹಿಡಿಯಲಾಗ್ತಿದೆ. ಆದ್ರೆ ಇಲ್ಲಿ ಆಸ್ಪತ್ರೆಯ ರೋಗಿಗಳು ಅಪೋಲೋ ಬರುವಂತಹ ಸಾಮಾನ್ಯ ಜನರನ್ನ ಅಲ್ಲಲ್ಲಿ ತಡೆ ಹಿಡಿಯಲಾಗ್ತಿದೆ. ಆದ್ರೆ ಇಲ್ಲಿ ಆಸ್ಪತ್ರೆಯ ರೋಗಿಗಳು ಏನ್ ದಾಖಲಾಗಿದ್ದಾರೆ, ರೋಗಿಯ ಕಡೆಯವರು ಮತ್ತು ರೋಗಿಗಳು, ಅವ್ರಿಗೆ ಮಾತ್ರ ಯಾವುದೇ ತೊಂದರೆ ಆಗದ ರೀತಿ ಪಾಸ್ ವ್ಯವಸ್ಥೆ ಮಾಡಿ ಅವರಿಗೆ ಆಸ್ಪತ್ರೆಗೆ ಪ್ರವೇಶವನ್ನ ಕೊಡಲಾಗ್ತಿದೆ. ಇನ್ನು ಭದ್ರತೆಯ ವಿಷಯ ಹೇಳ್ಬೇಕು ಅಂತಂದ್ರೆ ಪೊಲೀಸರ ಸಂಖ್ಯೆ ಬಹಳ ದೊಡ್ಡದಿದೆ. ನಾನೀಗಿರೋದು ಆಸ್ಪತ್ರೆಯ ಮುಂಭಾಗನೆ, ಹೀಗಾಗಿ ಇಲ್ಲಿಗೆ ಪ್ರವೇಶ ಇರೋದು ಒಂದು ಆಸ್ಪತ್ರೆ ಮತ್ತು ರೋಗಿಯ ಸಂಪರ್ಕಗಳು ಮತ್ತು
ಎಡಿಎಂ ಪಕ್ಷದ ನೂರಾರು ಸಂಖ್ಯೆಯಲ್ಲಿ ಸೇರ್ಕೊಂಡು ಕಣ್ಣೀರಾಗ್ತಾ ನಿಂತಿರುವಂತದ್ದು. ಈ ಆತಂಕದ ವಾತಾವರಣದಲ್ಲಿ ಏನಾದ್ರೂ ಒಳ್ಳೆ ಸುದ್ದಿ ಬರ್ಬೋದು ಅನ್ನುವಂತ ನಿರೀಕ್ಷೆಯಲ್ಲಿ ಹೊರಗಡೆ ಸಾವಿರಾರು ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಕಾಂಪೌಂಡ್ ಇಂದ ಹೊರಗಡೆ. ದಿವ್ಯಾ, ಇನ್ನು ಪುರುಚಿ ತಲೈವಿಯ ಆರೋಗ್ಯ ಸ್ಥಿತಿ ಕುರಿತಾಗಿ ಹೆಲ್ತ್ ಬುಲೆಟಿನ್ ಅನ್ನ ಬಿಡುವಂತಹ ಸಾಧ್ಯತೆಗಳಿವೆಯಾ ಅಥವಾ ಸದ್ಯದ ಮಟ್ಟಿಗೆ ಆ ನಿರೀಕ್ಷೆಯನ್ನ ನಾವು ಮಾಡೋದು ತಪ್ಪಾಗತ್ತಾ? ಏನ್ ಅದರ ಬಗ್ಗೆ ಅಪ್ಡೇಟ್ಸ್ ಸಿಗ್ತಾ ಇದೆ ಅವಿನಾಶ್? ನಿನ್ನೆ ಚಿಕಿತ್ಸೆ ಆರಂಭ ಆಗೋ ಅಷ್ಟರಲ್ಲಿ ರಾಜ್ಯಪಾಲರಾದ ವಿದ್ಯಾಸಾಗರ್ ರಾವ್ ಅವರು ಬಂದು ಭೇಟಿ ಕೊಟ್ಟಿದ್ರು. ವೈದ್ಯರ ಜೊತೆ ಎಲ್ಲ ಮಾತಾಡ್ಕೊಂಡು ಮಾಹಿತಿ ಪಡೆದುಕೊಂಡಿದ್ರು. ಅವರು ರಾತ್ರಿಯೇ ಪತ್ರಿಕಾಗೋಷ್ಠಿ ನಡೆಸ್ತಾರೆ ಅಥವಾ ಒಂದು ಪ್ರೆಸ್ ರಿಲೀಸ್ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡಲಾಯ್ತು. ಆದ್ರೆ ಅವರು ಈ ಕ್ಷಣದವರೆಗೆ ಯಾವುದೇ ರೀತಿಯಾದಂತಹ ಅಧಿಕೃತ ಹೇಳಿಕೆಯನ್ನ ಬಿಡುಗಡೆ ಮಾಡಿಲ್ಲ ರಾಜ್ಯಪಾಲರು. ಬಹುಶಃ ಏಮ್ಸ್ ಆಸ್ಪತ್ರೆಯ ವೈದ್ಯರ ತಂಡ ಬಂದು ಹೋದ ನಂತರ ಒಂದು ಹೆಲ್ತ್ ಬುಲೆಟಿನ್ ರಿಲೀಸ್ ಆಗ್ಬೋದು. ಏಮ್ಸ್ ಆಸ್ಪತ್ರೆ ವೈದ್ಯರ ಅಭಿಪ್ರಾಯವನ್ನು ಪಡೆದುಕೊಂಡ ನಂತರ ಹೆಲ್ತ್ ಬುಲೆಟಿನ್ ರಿಲೀಸ್ ಮಾಡಲಾಗುತ್ತೆ ಅಂತ ಆಸ್ಪತ್ರೆಯ ಮೂಲಗಳು ತಿಳಿಸ್ತಾ ಇದೆ. ದಿವ್ಯಾ, ಅಂದ್ರೆ ಈಗ ಪಕ್ಷದ ವತಿಯಿಂದ ಇರಬಹುದು ಅಥವಾ ಸಿನಿಮಾ ತಾರಿಯರಿರಬಹುದು, ಯಾರೇ ಆಗ್ಲಿ ಜಯಲಲಿತಾ ಅವ್ರನ್ನ ನೋಡ್ಲಿಕ್ಕೆ ಬಂದ್ರು ಕೂಡ ಬಂದು ಅಲ್ಲಿ ಸಹಜವಾಗಿ ವೈದ್ಯರಿಂದ 2 ಮಾತುಗಳನ್ನ ಕೇಳ್ಕೊಂಡು ಹೋಗಬಹುದೇ ವಿನಃ ಅವರ ಮುಖದರ್ಶನ ಹೊರಗಿನಿಂದ ಮಾಡ್ಲಿಕ್ಕೂ ಸಾಧ್ಯ ಆಗೋದಿಲ್ಲ ಅಂತ ಅನ್ಸುತ್ತೆ ಅಲ್ವಾ? ಖಂಡಿತ ದಿವ್ಯಾ. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಇಲ್ಲಿಯವರೆಗೆ 4 ರಿಂದ 5 ಜನರಿಗೆ ಮಾತ್ರ ಅಲ್ಲಿ ಬಿಡ್ಲಾಗಿದೆ. ಒಂದು ಪನ್ನೀರ್ ಸೆಲ್ವಂ ಅವರು, ಇನ್ನೊಂದು ಅವರ ಆತ್ಮೀಯ ಗೆಳತಿ ಶಶಿಕಲಾ ಅವರು, ಇನ್ನೊಂದು ಅವರ ಆಡಳಿತಾತ್ಮಕ ಸಲಹೆಗಾರ್ತಿ ನಿವೃತ್ತ IAS ಅಧಿಕಾರಿ ಶೀಲಾ ಬಾಲಕೃಷ್ಣನ್ ಅವರು. ಹೀಗೆ 4-5 ಜನರನ್ನು ಬಿಟ್ರೆ ಬೇರೆ ಯಾರು ಅವ್ರನ್ನ ಹತ್ತಿರದಿಂದ ನೋಡಿಲ್ಲ. ಹೀಗಾಗಿ ಆತಂಕದ ಮತ್ತು ಊಹಾಪೋಹದ ಸುದ್ದಿಗಳು ಆಗಾಗ ಬರ್ತಾನೆ ಇತ್ತು. ಆದ್ರೆ ನಿನ್ನೆ ಸಂಜೆ ಏನು ಆಸ್ಪತ್ರೆ ಅಧಿಕೃತವಾಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಆತಂಕದ ಮತ್ತು ಊಹಾಪೋಹದ ಸುದ್ದಿಗಳು ಆಗಾಗ ಬರ್ತಾನೆ ಇತ್ತು. ಆದ್ರೆ ನಿನ್ನೆ ಸಂಜೆ ಏನು ಆಸ್ಪತ್ರೆ ಅಧಿಕೃತವಾಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅನ್ನುವಂತ ಒಂದು ಪ್ರೆಸ್ ರಿಲೀಸ್ ಅನ್ನ ಮಾಡ್ತು. ಆತಂಕ ಇನ್ನಷ್ಟು ಹೆಚ್ಚಾಗಿ ಬಿಡ್ತು. ಜೊತೆಗೆ ಸರ್ಕಾರ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದು ಇನ್ನಷ್ಟು ಆತಂಕ ಹೆಚ್ಚಿರಲು ಕಾರಣ ಆಯಿತು. ಒಂದು ರೀತಿಯ ಆಘೋಷಿತ ಬಂದ್ ವಾತಾವರಣ ಚೆನ್ನೈನಲ್ಲಿದೆ. ಬಹುಶಃ ಮಧ್ಯಾಹ್ನದ ಹೊತ್ತಿಗೆ ಏನಾದರೂ ಹೆಲ್ತ್ ಬುಲೆಟಿನಲ್ಲಿ ರಿಲೀಸ್ ಆಗಿ ಅಲ್ಲಿ ಒಂದು ಸಕಾರಾತ್ಮಕ ಬೆಳವಣಿಗೆಗಳು ಕಂಡು ಬಂದರೆ ಮಾತ್ರ ಚೆನ್ನೈ ಚೇತರಿಸಿಕೊಳ್ಳಲಿದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಅವಿನಾಶ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಿಮ್ಮನ್ನ ಆಗಿಂದಾಗೆ ಸಂಪರ್ಕ ಮಾಡ್ತಾ ಇರ್ತೀವಿ. ಸದ್ಯದ ವರದಿಗೆ ಥ್ಯಾಂಕ್ ಯು. ಮತ್ತೊಬ್ಬರು ಅತಿಥಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಕರ್ನಾಟಕ ತಮಿಳ್ ಫೆಡರೇಷನ್ ವತಿಯಿಂದ ಮಣಿವಣ್ಣನ್ ಅವರು. ಅವ್ರನ್ನ ಸ್ವಾಗತಿಸೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಡಾಕ್ಟರ್, ಸೆಪ್ಟೆಂಬರ್ 22ರಂದು ಜಯಲಲಿತಾ ಅವರು ಅಪೋಲೋ ಆಸ್ಪತ್ರೆಗೆ ದಾಖಲಾದಾಗ ಅವರಿಗೆ ಜ್ವರ, ನಿರ್ಜಲೀಕರಣ ಮತ್ತು ಶ್ವಾಸಕೋಶ ಸಮಸ್ಯೆ ಇದೆ ಅಂತ ಹೇಳಲಾಗ್ತಿತ್ತು. ಈಗ ಏಕಾಏಕಿ ಹಾರ್ಟ್ ಅಟ್ಯಾಕು ಅಥವಾ ಹೃದಯ ಸ್ತಂಭನ ಆಗಿದೆ ಅಂತಲೂ ಹೇಳಿದಾಗ ಎಲ್ಲೋ ಒಂದು ಕಡೆ ನಮ್ಮನ್ನ ಮಿಸ್ಲೀಡ್ ಮಾಡ್ತಿದ್ದಾರಾ ಅನ್ನುವಂಥ ಒಂದು ಭೀತಿ ಜನರಲ್ಲಿ ಎದುರಾಗಿದೆ. ಫಸ್ಟ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ದಿವ್ಯ ಜ್ಯೋತಿಯವರೇ, ಸವಿವರವಾಗಿ ಅಮ್ಮ ಅವರು 74ನೇ ದಿನದಲ್ಲಿ ಏನಾಯಿತು ಅಂತ ತುಂಬ ಚೆನ್ನಾಗಿ ತೋರಿಸಿದ್ರಿ. ಇದ್ರ ಹಿಂದೆನೂ ಕೂಡ ನಿಮ್ಮದೇ ಚಾನಲ್ ನಿಮ್ಮದೇ ಜೊತೆಯಲ್ಲಿ ಕೂತು ಮಾತಾಡೋವಾಗೆ ನಾವು ಚರ್ಚೆ ಪ್ರಾರಂಭ ಮಾಡೋದಕ್ಕೆ ಮೊದಲು ಇಷ್ಟೊಂದು ಅಭಿಮಾನಿಗಳಿರ್ತಕ್ಕಂಥ ಅಮ್ಮ ಬದುಕಿ ಬರಲಿ ಅಂತಲೇ ನಾವು ಯಾವಾಗಲೂ ಸ್ಟಾರ್ಟ್ ಮಾಡಿರೋದು. ನಾನೊಬ್ಬ ವೈದ್ಯನಾಗಿ ಇವತ್ತು ಕೂಡ ಅಮ್ಮ. ಬಟ್ ಇವತ್ತಿನ ಕನ್ಫ್ಯೂಷನ್ ಏನಂದರೆ, ಜನಗಳಿಗೆ ಯಾಕೆ ಇಷ್ಟೊಂದು ಆತಂಕ ಆಯಿತು ಅಂದರೆ, ನೀವು ಆವಾಗಲೇ ತೋರಿಸಿದ್ರಿ ವೈದ್ಯರು ಕೂಡ ದೇವರಲ್ಲಿ ಬೇಡ್ಕೊಳ್ಳಿ ಅಂತ ಅಂದಾಗೆ ಜನಗಳಿಗೆ ಆತಂಕ ಶುರುವಾಯಿತು. ಅಮ್ಮನಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂತ ಅಪೋಲೋ ಹಾಸ್ಪಿಟ್ಲ್ ಬುಲೆಟಿನ್ನೇ ರಿಲೀಸ್ ಆದಾಗೆ ಅವ್ರಿಗೆ ಇನ್ನೂ ಆತಂಕ ಜಾಸ್ತಿ ಆಯಿತು. ಎಲ್ಲೋ ಒಂದು ಜನಗಳಿಗೆ ಹಾರ್ಟ್ ಅಟ್ಯಾಕ್ ಅಂದರೆ ಏನು, ಈ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಏನು, 2 ಮಾತು ಹೇಳೋಣ. ನಾನು ಒಂದು ಮಾತಂತೂ ವೈದ್ಯನಾಗಿ ಸ್ಪಷ್ಟವಾಗಿ ತಿಳಿಸ್ತೀನಿ. ಭಾಳ ಜನ ವೈದ್ಯ ನಾರಾಯಣೋ ಹರಿ ಅನ್ಕೋತಾರೆ. ಬಟ್ ನಾವು ವೈದ್ಯರು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಪೇಷಂಟು ಜೀವಂತ ಬರಲಿ ಅಂತ ಹೇಳಿ ಒಳ್ಳೆ ಕೆಲಸ ಮಾಡೋರು ಅಷ್ಟೇ ಮನುಷ್ಯರು. ಇದನ್ನು ಜನ ಸ್ಪಷ್ಟವಾಗಿ ತಿಳ್ಕೊಂಬಿಡ್ಬೇಕು. ಯಾರೊಬ್ಬರು ಪುಣ್ಯಾತ್ಮ ಹೇಳಿದ್ದಾನೆ ವೈದ್ಯ ನಾರಾಯಣೋ ಹರಿ ಅಂತ. ಬಟ್ ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯನೋ ಅಷ್ಟು ಮಾಡಲಿಕ್ಕೆ ವೈದ್ಯರು ಪ್ರಯತ್ನ ಮಾಡ್ತಾರೆ. ಭಾಳ ಸಂತೋಷ ಅಂದರೆ ಅಷ್ಟೆಲ್ಲ ಪ್ರಾಬ್ಲಮ್. ಅಮ್ಮ ಅಡ್ಮಿಟ್ ಆಗಿದ್ದು ಡಯಾಬಿಟಿಸ್ ಕಾಂಪ್ಲಿಕೇ, ಅಲ್ಲಿಂದ ನಮಗೆ ಗೊತ್ತು ಸೆಪ್ಟಿಸೇಮಿಯಾ ಆಯಿತು, ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ಗೆ ಹೋದರು, ಅದರಿಂದ ರಿಕವರಿ ಆದರು, ಇನ್ನೇನು ಮನೆಗೆ ಹೋಗ್ತಾರೆ ಅಂತ ಅಲ್ಲಿಂದ ಸುದ್ದಿ ಇತ್ತು. ಬಟ್ ಸಡನ್ ನಿನ್ನೆ ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂತ. ಈ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಏನಂದರೆ, ಎಲ್ಲೋ ಒಂದು ಕಡೆ ಹಾರ್ಟ್ ನಿಂತು ಹೋಗೋದನ್ನು ಅರೆಸ್ಟ್ ಅಂತೀವಿ. ಹಾರ್ಟ್ ಬೀಟ್ ಆಗ್ತಾನೆ ಇರಬೇಕು, 72 ಸಾರಿ 1 ನಿಮಿಷಕ್ಕೆ ಬೀಟ್ ಆಗ್ತಾ ಇರಬೇಕು. ಸಡನ್ನಾಗಿ ನಿಂತು ಹೋದರೆ ಅರೆಸ್ಟ್ ಅಂತೀವಿ ನಾವು. ಅದಕ್ಕೆ ಅನೇಕ ಕಾರಣಗಳಿದ್ದಾವೆ. ಆಲ್ರೆಡಿ ನೀವು ಪೊಟ್ಯಾಷಿಯಂ ಬಗ್ಗೆ ಒಂದು ತೋರಿಸಿದ್ರಿ, ಅದ್ರ ಬಗ್ಗೆ 2 ಮಾತು ಹೇಳ್ತೀನಿ ನಾನು. ಅರೆಸ್ಟ್ ಆದರೆ ಏನು ನಮಗೆ ಟೆನ್ಷನ್ ಅಂದರೆ, 3 ರಿಂದ 5 ನಿಮಿಷ ಹಾರ್ಟ್ ಒಡ್ಕೊಳ್ದೇ ಇದ್ದರೆ
ಬ್ರೈನ್ ಡೆತ್ ಆಗುತ್ತೆ. ಅದನ್ನ ಭಾಳ ಕೇರ್ಫುಲ್ಲಾಗಿ ನಾವು ಮ್ಯಾನೇಜ್ ಮಾಡಬೇಕು. ಅದೇ ಭಾಳ ಇಂಪಾರ್ಟೆಂಟ್ ನಮಗೆ. ಈ ಅರೆಸ್ಟ್ಗೆ ಆಂಜಿಯೋ ಮಾಡಿದ್ದಾರೆ ಅಂತ ತೋರಿಸಿದ್ರು. ಒಂದು ಮುಖ್ಯ ಕಾರಣ ಹಾರ್ಟ್ ಅಟ್ಯಾಕ್ ಬೇರೆ, ಕಾರ್ಡಿಯಾಕ್ ಅರೆಸ್ಟ್ ಬೇರೆ. ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯಕ್ಕೆ 3 ಕರೋನರಿ ಬ್ಲಡ್ ವೆಸಲ್ಸ್ ಅಂತ ಇರ್ತವೆ. ಅದರಿಂದ ಹಾರ್ಟ್ಗೆ ಆಕ್ಸಿಜನ್ ಹೋಗಬೇಕು, ನ್ಯೂಟ್ರಿಷನ್ ಹೋಗಬೇಕು. ಅವೆಲ್ಲೋ ಬ್ಲಾಕ್ ಆಯಿತು ಅಂದರೆ ಹಾರ್ಟ್ ಅಟ್ಯಾಕ್ ಅಂತೀವಿ. ಅದನ್ನು ನಮ್ಮ ಭಾಷೆಯಲ್ಲಿ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತೀವಿ. ಇದು ಒಂದು ಕಾರಣ. ಅದಿರ್ಬೋದಾ ಅಂತ ಆಂಜಿಯೋ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ರು. ಎರಡನೇದು, ಇವರಿಗೆ ಹೈ ಪ್ರೋಟೀನ್ ಕೊಟ್ಟು ಎಲ್ಲೋ ಪೊಟ್ಯಾಷಿಯಂ ಅಂತ ಎಲೆಕ್ಟ್ರೋಲೈಟ್ಸ್ ಅಂತೀವಿ ನಾವು. ಹೈಪರ್ ಕೆಲೆಮಿಯಾ ಅಂದರೆ ಪೊಟ್ಯಾಷಿಯಂ ಲೆವೆಲ್ ಜಾಸ್ತಿ ಆದರೆ 4.5 to 5.5 ಇರಬೇಕು. ಅದ್ರ ಮೇಲೆ ಹೋದರೆ ಹೈಪರ್ ಕೆಲೆಮಿಯಾ ಅಂತೀವಿ ನಾವು. ಆಗ ಹಾರ್ಟ್ ಟಕ್ ಅಂತ ನಿಂತು ಹೋಗ್ಬಿಡುತ್ತೆ. ಅದಕ್ಕೆ ಕಾರಣಗಳು ಅಗೇನ್ ಒಂದು ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿದ್ದಾರೆ, ಹೈಪರ್ ಪ್ರೋಟೀನ್ ಡಯಟ್ನಿಂದ ಹಿಂಗಾಯ್ತಾ ಅಂತ. ಎರಡನೇದು, ಈ ಪೊಟ್ಯಾಷಿಯಂನ ದೇಹದಿಂದ ಹೊರಗಡೆ ಹಾಕೋದು ಕಿಡ್ನಿಗಳು ಫಂಕ್ಷನ್ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಪೊಟ್ಯಾಷಿಯಂ ಅಕ್ಯುಮುಲೇಟ್ ಆಗುತ್ತೆ. ಒಂದಂತೂ ಸತ್ಯ ಅಮ್ಮ, ICUನೊಳಗೆ ಇದು ಕಂಟಿನ್ಯೂಸ್ ಮಾನಿಟರಿಂಗ್ ಇರುತ್ತೆ. ಎಲ್ಲೋ ಜನ ತಪ್ಪು ಮಾಡಿಬಿಟ್ರೆ ಹಂಗಿರೋದೇ ಇಲ್ಲ. ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ನ ಮಾನಿಟರ್ ಮಾಡ್ತಾನೆ ಇರ್ತಾರೆ. ಜಾಸ್ತಿ ಆದಾಗ ಕಡಿಮೆ ಮಾಡಲಿಕ್ಕೂ ವ್ಯವಸ್ಥೆ ಇದೆ, ಕಡಿಮೆ ಆದರೆ ಜಾಸ್ತಿ ಮಾಡಲಿಕ್ಕೂ ವ್ಯವಸ್ಥೆ ಇದೆ. ಜನ ಗಾಬರಿ ಆಗುವಂಥದ್ದಿಲ್ಲ. ಎಲ್ಲೋ ಡಾಕ್ಟ್ರ್ ಮಿಸ್ಟೇಕ್ ಮಾಡಿಬಿಟ್ಟು ಪೊಟ್ಯಾಷಿಯಮ್ನ ಹಂಗೆ ಬಿಟ್ಟರೆ ಹಂಗೆ ಆಗೋದಿಲ್ಲ. ಮಾನಿಟ್ರಿಂಗ್ ಇದ್ದೇ ಇರ್ತದೆ. ಬಟ್ ಒಂದು ಆತಂಕ ಅಂದರೆ ಈ ಸ್ಟೇಜ್ನಲ್ಲಿ ನಾವು ನೋಡಿದ್ದೀವಮ್ಮ, ಎಲ್ಲ ಚೆನ್ನಾಗಾಗಿ ರಿಕವರಿ. ಎಲ್ಲೋ ಒಂದು ವೈದ್ಯರ ಕಡೆಯಿಂದ ನಾನೊಬ್ಬ ವೈದ್ಯನಾಗಿ ಹೇಳೋದು ಅಂದರೆ ಜನಗಳಿಗೋಸ್ಕರವಾಗಿ ಒಂದು ಕರೆಕ್ಟ್ ಬುಲೆಟಿನ್ ರಿಲೀಸ್ ಮಾಡಬೇಕಿತ್ತು. ಇಲ್ಲದ್ರೆ ಈ ಥರ ಸ್ಪೆಕ್ಯುಲೇಷನ್ ಶುರುವಾಗುತ್ತೆ. ಈ ಅಮ್ಮ ಅಷ್ಟು ಪಾಪ್ಯುಲರ್ ಇದ್ದಾರೆ, ಜನಗಳಿಗೆ ಆತಂಕ ಅಮ್ಮನಿಗೆ ಏನಾಗುತ್ತೋ ಅಂತ. ಎಲ್ಲೋ ಒಂದು ಕಡೆ ವೈದ್ಯರು, ನಿನ್ನೆ ಕೂಡ ನಾನು ಟಿ ವಿ ಒಳಗೆ ನೋಡ್ತಾ ಇದ್ದೆ, ಗವರ್ನರ್ ಬಂದ ಮೇಲೆ ಒಂದು ಬುಲೆಟಿನ್ ರಿಲೀಸ್ ಮಾಡ್ತಾರೆ ಅಂತ. ಮಾಡಬೇಕು, ಜನಗಳಿಗೆ ಅದನ್ನು ತಿಳ್ಕೊಳ್ಳೋ ಆಸಕ್ತಿ ಇರುತ್ತೆ. ಸೊ ಇಲ್ಲದಿದ್ರೆ ಹಿಂಗೆ ರಜಾ ಕೊಟ್ಟರು, ಹಾರ್ಟ್ ಅಟ್ಯಾಕ್ ಆಯಿತು, ಹಿಂಗಾಯಿತು, ಅಮ್ಮನಿಗೆ ಹೆಚ್ಚು ಕಮ್ಮಿ ಆಗೋದು ಬೇಡಮ್ಮ. ದಯವಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ ಈಗಲೂ ಕೂಡ. ಬಟ್ ಎಲ್ಲೋ ಒಂದು ಕಡೆ ಇದು ಸೀರಿಯಸ್ ಮ್ಯಾಟರ್. ಎಷ್ಟೋ ಸಾರಿ ನಾವು ನೋಡಿದ್ದೀವಿ ICUಯಿಂದ ಚೆನ್ನಾಗಾಗಿ ಇನ್ನು ಮನೆಗೆ ಹೋಗಿ ಅಂತ ಹೇಳಿದಾಗೆ ಡಾಕ್ಟ್ರೇ ಇವತ್ತು ಬೇಡ, ಮಂಗಳವಾರ ನಾಳೆ ಬೆಳಗ್ಗೆ ಹೋಗ್ತೀನಿ ಅಂತ ಹೇಳಿ ರಾತ್ರಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿರೋರು ನಾವು ನೋಡಿದ್ದೀವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬಾತ್ರೂಮ್ಗೆ ಹೋಗಿ ಅಲ್ಲೇ ಕೊಲ್ಯಾಪ್ಸ್ ಆಗಿ ಸತ್ತೋಗಿರೋರು ನೋಡಿದ್ದೀವಿ. ಇದು ಅನ್ಯೂಶುವಲ್ ಏನಲ್ಲ. ಕಾರ್ಡಿಯಾಕ್ ಅರೆಸ್ಟ್ ಆಗೋದು ಇಂಥ ಪೇಷಂಟ್ಗಳಲ್ಲಿ ಆಗುತ್ತೆ. ಬಟ್ ಏನಾಗಿದೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಕಾರ್ಡಿಯಾಕ್ ಅರೆಸ್ಟ್ಗೆ ಅವ್ರು ಮಾಡಿರೋದು ಕರೆಕ್ಟಾಗಿದೆ. ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಕರೆಕ್ಟ್ ಮಾಡ್ತಾರೆ. ಮೋಸ್ಟ್ ಪ್ರಾಬಲಿ ಡಯಾಲಿಸಿಸು ಬೇಕಾಗ್ಬೋದೇನೋ. ಆಂಜಿಯೋ ಮಾಡಿ 3 ಕರೋನರಿ ವೆಸಲ್ಸ್ ನಾರ್ಮಲ್ ಇದೆ ಅಂದರೆ ಆತಂಕ ಇರಲ್ಲ. ಬಟ್ ICU ಒಳಗೆ ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಇರುತ್ತೆ. ಎಲ್ಲೋ ಒಂದು ಕಡೆ ಈ ನಮ್ಮ ಜಯಲಲಿತಾ ಅವರು ತುಂಬ ಇಂಪಾರ್ಟೆಂಟ್ ಪರ್ಸನ್ ಆಗಿರೋದ್ರಿಂದ ಇಂಗ್ಲೆಂಡ್ ಕಾರ್ಡಿಯಾಲಜಿಸ್ಟು ಕನ್ಸಲ್ಟೇಷನ್ ಆಗಿದ್ದಾರೆ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಿಂದನೂ ಡಾಕ್ಟರ್ಸ್ ಬರ್ತಾರೆ. ಎಲ್ಲೋ ಒಂದು ಕಡೆ ಎಲ್ಲರೂ ಸೇರಿ ವ್ಯವಸ್ಥಿತವಾಗಿ ಅಮ್ಮನ್ನ ಇವತ್ತು ಕೂಡ ಇನ್ನೂ ಆಸೆ ಇದೆ, ಜನ ಆಸೆ ಇಟ್ಕೊಳ್ಳಿ. ಭಾಳ ಜನ ಹೇಳ್ತಾರೆ ಅಮ್ಮ ಬಂದರೂ ಕೂಡ ನಮ್ಮ ಅಮ್ಮನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಯಾರೋ ಒಬ್ಬ ಲೇಡಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ನಮಗೂ ಅದೇ ಆಶಯ, ಬರಲಿ ಅಮ್ಮ, ಬದುಕಿ ಬರಲಿ ಅಮ್ಮ. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ವಿವರವಾಗಿ ತಿಳಿಸ್ಕೊಟ್ರಿ ಏನು ಡಿಫ್ರೆನ್ಸು ಹಾರ್ಟ್ ಅಟ್ಯಾಕು ಮತ್ತು ಕಾರ್ಡಿಯಾಕ್ ಅರೆಸ್ಟ್ಗೆ ಅಂತ. ಥ್ಯಾಂಕ್ಸ್ ಅ ಲಾಟ್. AIADMK ಪಕ್ಷದ ವತಿಯಿಂದ ತುರ್ತು ಸಭೆಯನ್ನು ಕರೆಯಲಾಗಿದೆ. ಆ ಸಭೆಯಲ್ಲಿ ಏನು ನಿರ್ಧಾರಕ್ಕೆ ಬರ್ತಾರೆ ನೋಡೋಣ. ತಮಿಳುನಾಡು ಸಿಎಂ ಜಯಲಲಿತಾಗೆ ಹೃದಯಾಘಾತ ಹಿನ್ನೆಲೆಯಲ್ಲಿ ಅವರ ಆರೋಗ್ಯದ ಸ್ಥಿತಿಗತಿ ಕುರಿತಾಗಿ 12 ಗಂಟೆಗೆ ಹೆಲ್ತ್ ಬುಲೆಟಿನ್ ಅನ್ನ ಬಿಡುಗಡೆ ಮಾಡಲಾಗುವುದು. ತಮಿಳುನಾಡಿನಲ್ಲಿ ತುರ್ತು ಸಭೆಯನ್ನ ಕೂಡ ಹಂಗಾಮಿ ಸಿಎಂ ಪನ್ನೀರ್ ಸೆಲ್ವಂ ನೇತೃತ್ವದಲ್ಲಿ ಕರೆಯಲಾಗಿದೆ. ತುರ್ತು ಸಚಿವ ಸಂಪುಟ ಸಭೆಯಲ್ಲಿ ಏನ್ ನಿರ್ಧಾರಕ್ಕೆ ಬರ್ತಾರೆ, ಯಾವೆಲ್ಲ ವಿಚಾರಗಳು ಚರ್ಚೆಗೆ ಬರುತ್ತವೆ ಕಾದು ನೋಡಬೇಕು. 12 ಗಂಟೆಗೆ ಅವರ ಹೆಲ್ತ್ ಬುಲೆಟಿನ್ ಅನ್ನ ಬಿಡುಗಡೆ ಮಾಡಲಿದ್ದಾರೆ. ದೆಹಲಿಯಿಂದ ಏಮ್ಸ್ ವೈದ್ಯರ ತಂಡವನ್ನ ಕಳುಹಿಸಲಾಗಿದೆ ಅಂತ
ಕೇಂದ್ರ ಸಚಿವರು ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ತಮಿಳುನಾಡು ಸಿಎಂ ಜಯಲಲಿತಾ ಆರೋಗ್ಯ ಬೇಗ ಸುಧಾರಣೆ ಕಾಣಲಿ, ಅವರು ಆದಷ್ಟು ಬೇಗ ನಮ್ಮನ್ನೆಲ್ಲ ಕಾಣುವಂತಾಗಲಿ ಅನ್ನುವಂತಹ ಒಂದು ಪ್ರಾರ್ಥನೆಗಳು ಜನಸಾಗರದಲ್ಲಿ ಕೇಳಿ ಬರ್ತಾ ಇದೆ. ಡಾಕ್ಟರ್ ಗಿಲಾನಿ ನೇತೃತ್ವದ ಏಮ್ಸ್ ತಂಡ ತಮಿಳುನಾಡಿನ ಅಪೋಲೋ ಆಸ್ಪತ್ರೆಗೆ ಧಾವಿಸ್ತಾ ಇದೆ. ಇನ್ನೇನು ಬರುವಂತಹ ನಿರೀಕ್ಷೆಗಳು ಕೂಡ ಇದೆ. ಅಪೋಲೋ ಆಸ್ಪತ್ರೆಯ ವೈದ್ಯರ ಜೊತೆಗೆ ಲಂಡನ್ ವೈದ್ಯರು ಕೈ ಜೋಡಿಸಲಿದ್ದಾರೆ ಅನ್ನುವಂತಹ ಮಾಹಿತಿ. ಲಂಡನ್ ವೈದ್ಯರಾಗಿರುವಂತಹ ಬೇನ್ ಈಗ ಆಲ್ರೆಡಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ರಿಚರ್ಡ್ ಈಗ ಆಲ್ರೆಡಿ ಸಪೋರ್ಟ್ ಮಾಡ್ತಾ ಇದ್ದು ಮತ್ತು ಏಮ್ಸ್ ವೈದ್ಯರ ತಂಡ ಅಲ್ಲಿಗೆ ಧಾವಿಸ್ತಾ ಇದೆ. ಓಕೆ, ಈ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಮತ್ತೊಬ್ರು ಅತಿಥಿ ಜಾಯ್ನ್ ಆಗಿದ್ದಾರೆ, ಕಾರ್ಡಿಯಾಲಜಿಸ್ಟ್ ಆಗಿರುವಂತಹ ಅನುಪಮ ಅವರು. ಡಾಕ್ಟರ್ ಅನುಪಮ ಅವ್ರನ್ನ ಸ್ವಾಗತಿಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಡಾಕ್ಟರ್, ಮಾತನಾಡೋಣ. ಮೊದಲನೇದಾಗಿ ಮಣಿವಣ್ಣನ್ ಅವರೇ, ಜಯಲಲಿತಾ ಅವರಿಗೆ ಆರೋಗ್ಯ ಸ್ಥಿತಿ ಸರಿ ಇಲ್ಲ ಅನ್ನುವಂಥದ್ದು ನಮಗೆ ಸೆಪ್ಟೆಂಬರ್ 22ರಿಂದ ಗೊತ್ತಿರುವಂತಹ ವಿಚಾರ. ಆದರೆ ಎಲ್ಲೋ ಒಂದು ಕಡೆ 74 ದಿನಗಳಾದರೂ ಅವರ ಮುಖದನ್ನ ತೋರಿಸ್ಲಿಲ್ವಲ್ಲ ಇವರು ಅನ್ನುವಂತಹ ಭಾವ ಎಲ್ಲರಲ್ಲೂ ಮನೆ ಮಾಡಿದೆ. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈ 74 ಡೇಸು ಅವರು ಆಸ್ಪತ್ರೆಯಲ್ಲಿದ್ದಾರೆ. ಅಲ್ಲಿ ಈವನ್ ಗವರ್ನರ್ ಹೋದರೂ ಸಹ ಸರಿಯಾದ ಮಾಹಿತಿಗಳು ಹೊರಗೆ ಬಂದಿಲ್ಲ. ಪ್ಲಸ್ ಏನು ಡಾಕ್ಟ್ರು ಅಪೋಲೋ ಆಸ್ಪತ್ರೆ ಡಾಕ್ಟ್ರು ಮತ್ತು ರೆಡ್ಡಿ ಅವ್ರು ಏನಿದ್ದಾರೆ ಚೀಫು, ಹಾಸ್ಪಿಟಲ್ ಚೀಫು, ಅವ್ರು ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಏನು ಹೊರಗಡೆ ಬರ್ತಾ ಇದೆ, ಅದ್ರ ಮೇಲೆ ಇಡೀ ಅಲ್ಲಿರ್ತಕ್ಕಂಥ ರಾಜ್ಯದ ಜನತೆಗೆ ಅಪೋಲೋ ಡಾಕ್ಟ್ರುಗಳ ಮೇಲೆ ಮತ್ತು ವಿದೇಶಿ ಡಾಕ್ಟ್ರುಗಳ ಮೇಲೆ ಒಂದು ನಂಬಿಕೆ ಇದೆ ಅಂಥೇಳಿ ಅವರು ಅದನ್ನೇ ಮುಂದುವರ್ಸ್ಕೊಂಡು ಬಂದಿದ್ದು. ದಿಸ್ ಇಸ್ ವಾಟ್ ದ ರಿಯಲ್ ಫ್ಯಾಕ್ಟ್ ವಾಸ್. ಡಾಕ್ಟ್ರುಗಳು ಅಮ್ಮನ ನೋಡ್ಕೊತಾರೆ ಜೋಪಾನವಾಗಿ ಅಂತೇಳಿ. ಈಗೇನು ಮೊನ್ನೆ ICUಯಿಂದ ಹೊರಗಡೆ ಶಿಫ್ಟ್ ಮಾಡಿ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಈಗ ಒಂದು ವೇಳೆ ICUದಲ್ಲೇ ಇದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಈಗ ವಾರ್ಡಿಗೆ ಶಿಫ್ಟ್ ಆಗಿದ ನಂತರ ಈಗ ಸಡನ್ನಾಗಿ ಹಾರ್ಟ್ ಪ್ರಾಬ್ಲಮ್ಸ್ ಬಂದಿದೆ, ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂತೇಳಿ. ಅದು ಆ ಅಮ್ಮ ಅಲ್ಲೇ ಆಸ್ಪತ್ರೆಗೆ ಉಳ್ಕೊಂಡಿದ್ದರಿಂದ ಈಗ ಸರ್ವೈವಲ್ ಚಾನ್ಸಸ್ ಸ್ವಲ್ಪ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅನಿಸುತ್ತೆ. ಇನ್ ಕೇಸ್ ಏನಾದರೂ ಅವ್ರು ಅಲ್ಲಿಂದ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಹೊರಗಡೆ ಬಂದಿದ್ರೆ ಮತ್ತು ಇಲ್ಲಿಂದ ಅಲ್ಲಿ ಆಸ್ಪತ್ರೆಗೆ ಹೋಗೋಷ್ಟು ಭಾಳ ತೊಂದರೆ ಆಗಿಬಿಟ್ಟಿರೋದು. ಸೊ ಆವಾಗ ಚಾನ್ಸಸ್ ಭಾಳ ಆಗ ಚಾನ್ಸಸ್ಸೇ ಇರ್ತಿರಲಿಲ್ಲ. ಸೊ ಈಗ ಆಸ್ಪತ್ರೆ ಒಳಗಡೆನೇ ಕಾರ್ಡಿಯಾಕ್ ಅರೆಸ್ಟ್ ಆಗಿರೋದ್ರಿಂದ ಅಲ್ಲಿ ಎಲ್ಲ ಡ್ಯೂಟಿ ಡಾಕ್ಟರ್ಸ್ಗಳು ಎಲ್ಲರೂ ಒಂದು ಒಳ್ಳೆ ಟೀಮ್ ಅಲ್ಲಿದೆ. ಸೊ ಲೆಟ್ ಅಸ್ ಹೋಪ್ ಫಾರ್ ದಿ ಬೆಸ್ಟ್ ಅಂತೇಳಿ ನೋಡ್ಕೊತಿದ್ವಿ. ಕರೆಕ್ಟ್. ಯಾವುದೇ ಊಹಾಪೋಹಗಳು ಬಂದ್ರು ಕೂಡ ಅದಕ್ಕೆ ಕಿವಿ ಕೊಡೋದು ಬೇಡ. ಯಾಕಂದ್ರೆ ಈಗ ಏಮ್ಸ್ ವೈದ್ಯರ ತಂಡ ಬರ್ತಾ ಇದೆ ಅಂತ ಅಂದಾಗ್ಲೇ ನಾವು ಅರ್ಥ ಮಾಡ್ಕೊಳ್ಬೇಕು, ಇನ್ನೂ ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇದೆ, ಹಾಗಾಗಿ ಕರ್ಸ್ಕೊಳ್ತಾ ಇದ್ದಾರೆ ಅಂತ. ಅಲ್ಲಿ ಸುಮ್ನೆ ಏನೇನೋ ಗಾಳಿ ಸುದ್ದಿ ಹಬ್ಸೋದ್ರಿಂದ ವ್ಯರ್ಥ ಅಂತ ಅನ್ಸುತ್ತೆ ಅವ್ರು ಮಾಡ್ತಾ ಇರೋ ಪ್ರಯತ್ನ. ಗಾಳಿ ಸುದ್ದಿ ಹಬ್ಸೋಕಂತಾನೆ ಹಲವಾರು ಬೇರೆ ಬೇರೆ ಗುಂಪುಗಾರಿಕೆಗಳಿದೆ ಅಲ್ಲಿ ತಮಿಳುನಾಡಲ್ಲಿ. ಪ್ಲಸ್ ಅಲ್ಲಿ ಮಾತ್ರ ವರ್ಲ್ಡ್ ವೈಡು ಇದೆ. ಅದು ಈ ಹೆಣ್ಣು ಮಹಿಳೆ ಒಂದು ಹೆಲ್ತಲ್ಲಿ ಈ ರೀತಿ ತೊಂದರೆಯಲ್ಲಿ ಇರಬೇಕಾದ್ರೆ ಅದೊಂದು ಮಾಡಬಾರ್ದಾಗಿತ್ತು. ಅಟ್ಲೀಸ್ಟ್ ಒಂದು ಹ್ಯೂಮನಿಟೇರಿಯನ್ ಕ್ರೈಸಿಸಲ್ಲಿ ಮಾನವತೆಯ ಮೇರೆಗೆ ಅದನ್ನು ಮಾಡಬಾರ್ದಾಗಿತ್ತು. ಬಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಯಾವ ಮಟ್ಟಕ್ಕೆ ಸೂಕ್ತ ಅಂತ ಗೊತ್ತಾಗ್ತಿಲ್ಲ. ಅದು ಇನ್ನೂ ಅದರಿಂದ ಇನ್ನು ಜನಗಳಿಗೆ, ಅಮಾಯಕರಿಗೆ ದಾರಿ ತಪ್ಪೋ ಕೆಲಸ ಆಗುತ್ತೆ. ಕೆಲವು ಜನ ಸೂಸೈಡ್ಗಳು ಅಟೆಂಪ್ಟ್ ಮಾಡೋದಕ್ಕೂ ಸಾಧ್ಯತೆಗಳಿದೆ. ನಿಜ, ತುಂಬಾ ಭಾವನಾತ್ಮಕವಾಗಿ ವಿಚಾರಗಳನ್ನ. ಕರೆಕ್ಟ್. ಓಕೆ, ಮೈಸೂರು ನಿವಾಸಿಯಾಗಿರ್ತಕ್ಕಂಥ ರಘು ಅವ್ರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಘು, ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮೈಸೂರಿಗೂ ಜಯಲಲಿತಾ ಅವ್ರಿಗೂ ಯಾವ ರೀತಿಯಾದಂತಹ ಒಂದು ನಂಟು ಮತ್ತು ಅದನ್ನ ಹೇಗೆ ಅವ್ರು ಕಾಪಾಡ್ಕೊಳ್ತಾ ಬಂದ್ರು ಅನ್ನೋದ್ರ ಬಗ್ಗೆ ಏನ್ ಹೇಳ್ಬೋದು ರಘು ಅವರೇ? ಮೈಸೂರಿಗೂ ಅವ್ರಿಗೂ ಏನ್ ನೆಂಟು ಅಂದ್ರೆ ಜಯ ಅನ್ನೋದೇ ನೆಂಟು. ಜಯ ಅಂದ್ರೇನೆ ಮೈಸೂರು. ಯಾಕೆ ಅಂತ ಹೇಳಿದ್ರೆ ಜಯ ಲಲಿತಾ ಅವರ ಮೊದಲನೇ ಒರಿಜಿನಲ್ ಹೆಸರು ಆಕ್ಚುಲಿ ಕೋಮಲವಲ್ಲಿ ಅಂತ. ಆದ್ರೆ ಮೈಸೂರಿನಲ್ಲಿ ಹುಟ್ಟಿದಂತ ಅವರ ಮನೆ ಇವತ್ತು ಇದೆ. ಬೆಳಿಗ್ಗೆ ಈಗಾಗಲೇ ಚಿತ್ರ ಮಾಡಿದ್ದೀರಿ ಆ ಮನೆ. ಆ ಮನೆ ಜಯಲಲಿತಾ ಅವರ ತಾತ ಆಗಿದ್ದಂತ ಡಾಕ್ಟರ್ ರಂಗಾಚಾರ್ಯ. ಡಾಕ್ಟರ್ ರಂಗಾಚಾರ್ಯ ಅವರು ಅರಮನೆಯ ವೈದ್ಯರಾಗಿದ್ದರು. ಮಹಾರಾಜರ ಬಗ್ಗೆ ಇದ್ದಂತ ಒಂದು ಗೌರವ ಅಭಿಮಾನದಿಂದ ಆ ಮನೆಯಲ್ಲಿ ಹುಟ್ಟಿದಂತವರಿಗೆಲ್ಲರಿಗೂ ಕೂಡ ಜಯ ಅನ್ನೋ ಹೆಸರನ್ನ ಸೇರಿಸಿ ಇರ್ತಾರೆ. ಜಯಲಲಿತಾ ಅವರ ತಂದೆ ಹೆಸರು ಕೂಡ ಜಯರಾಮನ್. ಅವರ ಅತ್ತೆಯರಾದಂತ ಜಯಮ್ಮ, ಜಯಸೀತಮ್ಮ, ಇವರ ಹೆಸರು ಜಯಲಲಿತಾ. ಮತ್ತೆ ಇವರ ಸಹೋದರರು ಜಯಸಿಂಹ ಮತ್ತೆ ಜಯಕುಮಾರ್ ಅಂತ. ಇದು ಮೈಸೂರಿನ ಪರಂಪರೆ ಮತ್ತೆ ರಾಜಮನೆತನ ಮತ್ತು ಇವರ ಒಂದು ಕುಟುಂಬಕ್ಕೆ ಇದ್ದಂತ ಒಂದು ಅನನ್ಯತೆಯ ಒಂದು ಪ್ರತೀಕವೂ ಕೂಡ ಅಂತ ಹೇಳ್ಬೋದು.
ಅವರು 2 ವರ್ಷದ ಮಗು ಆಗಿರೋವರೆಗೂ ಮೈಸೂರಿನಲ್ಲಿ ಇರ್ತಾರೆ. ಅವ್ರು ಮೈಸೂರಿನಲ್ಲಿ ಹುಟ್ಟಿರೋದ್ರಿಂದ ಮೈಸೂರಿಯ ಮನೆ ಮಗಳು ಅಂತ ಹೇಳಲಿಕ್ಕೆ ಬಯಸ್ತಾರೆ. ಈ ನಿಟ್ಟಲ್ಲಿ ಅವರು ಪ್ರತಿ ಹುಟ್ಟುಹಬ್ಬದಲ್ಲಿ ಚಾಮುಂಡೇಶ್ವರಿಗೆ ವಿಶೇಷವಾದಂತ ಪೂಜೆಯನ್ನು ಮಾಡಿಸುವಂತ ಪದ್ಧತಿಯನ್ನ ಇವತ್ತಿನವರೆಗೂ ಅವರು ಇಟ್ಕೊಂಡು ಬಂದಿದ್ದಾರೆ. ಜಯವಿಲಾಸ ಮತ್ತೆ ಲಲಿತಾ ವಿಲಾಸ ಅನ್ನೋ 2 ಮನೆಗಳ ಹೆಸರನ್ನ ಸೇರಿಸಿ ಅವರ ಹೆಸರು ಇಟ್ಟರು ಅಂತ ಸ್ವತಃ ಜಯಲಲಿತಾ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ. ಆದ್ದರಿಂದ ಅವರು ಮೈಸೂರಿನ ಮನೆಯ ಮಗಳು ಜಯ ಅನ್ನೋದೇ ಮೈಸೂರು, ಜಯ ಅಂದ್ರೇನೆ ಮೈಸೂರು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಮೈಸೂರಿನಿಂದ ಒಂದು ವಾಕ್ ಥ್ರೂ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ನಾನು ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಜೊತೆಗೆ ವೆಂಕಟೇಶ್ ಎಂಬುವರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಅಂದ್ರೆ ಈ ಒಂದು ಡ್ಯಾನ್ಸ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾರೆ. ಸೊ ಆ ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ವೆಂಕಟೇಶ್ ಅವರು ಜಯಲಲಿತಾ ಅವ್ರನ್ನ ಕರೆ ತಂದ್ರು. ಅದರ ಉದ್ದೇಶ ಏನು ವೆಂಕಟೇಶ್ ಅವರಿಂದ ಪಡ್ಕೊಳ್ಳೋಣ. ವೆಂಕಟೇಶ್ ಅವರೇ ನಮಸ್ತೆ. ನಮಸ್ಕಾರ. ಓಕೆ, ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ನೀವೇ ಜಯಲಲಿತಾ ಅವ್ರನ್ನ ಕರೆತಂದ್ರಿ. ಹೇಗೆ ಸಂಪರ್ಕ ಸಾಧ್ಯ ಆಯ್ತು? ಮತ್ತು ಆಗ ಅವರು ಚಿತ್ರನಟಿ ಆಗಿದ್ರು ಅಂತ ಕಾಣುತ್ತೆ ಆ ಸಂದರ್ಭದಲ್ಲಿ. ಇನ್ನೂ ಇಲ್ಲ, ಅವರು ಬಾಲಕೃಷ್ಣ ಅವರು ಅಭಿಮಾನ್ ಸ್ಟುಡಿಯೋ ಸ್ಥಾಪನೆ ಮಾಡೋದಕ್ಕೆ ಫಂಡ್ಸ್ಗೆ ಸಹಾಯಕ್ಕೆ ಬಂದಿದ್ರು ನಮ್ಮೂರಿಗೆ. ನಾವೊಂದು ಬಾಡಿಗೆ ಮನೆಯಲ್ಲಿ ಒಂದು ಹೈಸ್ಕೂಲ್ ಮಾಡಿದ್ವಿ. ಅದನ್ನ ಅವರು ಈ ತರ ಹೇಳಿದ್ವಿ, ಈ ತರ ಪ್ರಾಬ್ಲಮ್ ಇದೆ ಅಂತ. ಮದ್ರಾಸಕ್ಕೆ ಬನ್ನಿ, ರಾಜ್ಕುಮಾರ್ ಕೈಲಿ ಒಂದು ನಾಟಕ ಆಡ್ತೀನಿ, ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಇದರಿಂದ ನಾವು ಮದ್ರಾಸ್ಗೆ ಹೋದ್ವಿ. ರಾಜ್ಕುಮಾರ್ ಅವರು ಒಪ್ನಿಲ್ಲ, ಟೈಮ್ ಇಲ್ಲ, ಅದು ಇಲ್ಲ, ಇದಿಲ್ಲ ಅಂತ. ಆಗ ಅವರೇ ನಮ್ಮನ್ನ ಇವ್ರ ಮನೆಗೆ ಕರ್ಕೊಂಡು ಹೋದ್ರು, ಜಯಲಲಿತಾ ಅವರು. ಅವ್ರು ಇನ್ನೂ ಅವಾಗ ಚಿಕ್ಕ ವಯಸ್ಸು, ಪ್ರಾಕ್ಟೀಸ್ ಮಾಡ್ತಿದ್ರು. ಕನ್ನಡದವರಾದ್ರಿಂದ ಅವ್ರ ತಾಯಿ ಮರ್ಯಾದೆ ಕೊಟ್ಟು ಏನೋ ಮಾಡ್ಲಪ್ಪ ಅಂತ ಒಪ್ಕೊಂಡ್ರು. ಅವ್ರ ಕಂಡೀಷನ್ ಏನಂತದಿರ್ಲಿಲ್ಲ. ನಾವು 10,000 ರೂಪಾಯಿ ಕೇಳಿಸ್ತಾ ಇದೆ, ಹೇಳಿ ಸರ್. 10,000 ರೂಪಾಯಿ ಫಿಕ್ಸ್ ಮಾಡಿದ್ರು. ಒಂದ್ ಕಂಡೀಷನ್, 2 ರೂಮ್ ಹತ್ರಕ್ಕೆ ಅರೇಂಜ್ಮೆಂಟ್ಸು. ಬೆಂಗಳೂರು 2 ರೂಮಿಂದ ನಮ್ಮ ಮೆಟ್ರೋಪಾಲ್ ಹೋಟ್ಲಿಗೆ ಕರ್ಕೊಂಡು ಬರೋದು, ಡ್ಯಾನ್ಸ್ ಕಾಬರ್ಡ್ ಹಾಲ್ಗೆ ಕರ್ಕೊಂಡು ಹೋಗೋದು, ಅಲ್ಲಿಂದ ರಾತ್ರಿ ಡ್ಯಾನ್ಸ್ ಮುಗಿದ್ಮೇಲೆ ಕಾಬರ್ಡ್ ಹಾಲ್ ವಾಪಸ್ ಇದು ಮೆಟ್ರೋಪಾಲ್ ಹೋಟ್ಲಿಗೆ ಬಿಡೋದು. ಈಗ ಮೆಟ್ರೋಪಾಲ್ ಹೋಟ್ಲಿಂದ ನಮ್ಮ HALಗೆ ಬೆಂಗಳೂರು, ಅಲ್ಲಿಗೆ ಇದೇ ಅವರ ಕಂಡೀಷನ್. ಡ್ಯಾನ್ಸ್ ಮಾಡಿಕೊಟ್ರು. ಅಂದ್ರೆ ಎಷ್ಟು ದಿನ ಮಾಡಿಕೊಟ್ಟಿದ್ದು ಈ ಕಾರ್ಯಕ್ರಮನವರು? ಇಲ್ಲ, ಅವರು ಒಂದೇ 2 hours 3 hours ಅಷ್ಟೇ. ಸೊ ಹಾಗಾಗಿ ಅವರ ಒಂದು ಪರಿಚಯ. ಬಟ್ ಅದಾದ್ಮೇಲೆ ನಿಮ್ಗೂ ಅವ್ರಿಗೂ ಸಂಪರ್ಕ ಇತ್ತ? ಅಷ್ಟೊತ್ತಿಗೆ ನಾವು ಸಂಪರ್ಕ ಪಡಿಬೇಕು ಅಂತ ಆಸೆ ಇತ್ತು. ನಾವು ಒಂದು 10 ಲಕ್ಷ ರೂಪಾಯಿ ಅವ್ರ ಹೆಸರಲ್ಲಿ ಫಿಕ್ಸೆಡ್ ಡಿಪಾಸಿಟ್ ಮಾಡಿಸಿ ಈ ಬಡ ಮಕ್ಕಳಿಗೆ ಬಟ್ಟೆ ಪುಸ್ತಕ ಇದನ್ನ ಮಾಡ್ಬೇಕು ಅಂತ ಇದ್ದು ಫೇಲ್ಯೂರ್ ಆಗೋಯ್ತು. ನಾವು ಯಾವಾಗ ಪ್ರಯತ್ನ ಮಾಡಿದ್ರು ಇಲ್ಲಿ ಕಾವೇರಿ ನೀರಿಂದು ಪ್ಲಸ್ ಅವ್ರ ಪರ್ಸನಲ್ ಕೇಸ್ಗಳಾಗೋಯ್ತು. ಬೆಂಗಳೂರಿಗೆ ಬಂದ್ಬಿಟ್ರು, ಬೆಂಗಳೂರಿಗೆ ನಡೀತು ಕೇಸು. ಸೊ ನಾನು ಆ ಕೋರ್ಟ್ ಹತ್ರ ಅವ್ರ ಲಾಯರ್ನೇ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರ ತಲೆ ಕೈ ಸರಿ ಇಲ್ಲ, ಇದೆಲ್ಲ ಆಗ್ಲೇ ಸುಮ್ಮನೆ ಅಂದ್ರು. ಅದೆಲ್ಲ ಆದ್ಮೇಲೆ ತಿರ್ಗಾ ನಮ್ಗೂ ಅವ್ರಿಗೂ ಕಾವೇರಿ ನೀರಿಂದು ರಗಡೆ ಎತ್ಕತ್ತು. ನಾವು ಮಂಡ್ಯ ಜಿಲ್ಲೆಯವರಾದ್ರಿಂದ ನಮ್ಗೆ ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು ಈ ರಾಜಕೀಯ ವ್ಯಕ್ತಿಗಳಿಗೆ ಇಷ್ಟ ಇರ್ಲಿಲ್ಲ. ಇಲ್ಲದೆ ಹೋಗಿದ್ರೆ ನಮ್ಗೆ ಗ್ರೇಟ್ ಡಿಸಪಾಯಿಂಟ್ಮೆಂಟ್. 25 ಲಕ್ಷ ಕೇಳಿದ್ರು ಕೊಡ್ತಿದ್ರು. ಅವ್ರದ್ದು ನಮ್ದೇ ಫಸ್ಟ್ ಡ್ಯಾನ್ಸ್ ಅವ್ರದ್ದು. ಇನ್ನು ಫಿಲಮ್ಸ್ಗೂ ಹೋಗಿರ್ಲಿಲ್ಲ ಅವರು. ಸರಿ ವೆಂಕಟೇಶ್ ಅವರೇ, ಥ್ಯಾಂಕ್ ಯು ನಿಮ್ಮ ಒಂದು ಅನುಭವನ ಹಂಚ್ಕೊಂಡದ್ದಕ್ಕೆ. ಮತ್ತು ಅವ್ರಿಗೆ ನೀವು ಅವಕಾಶ ಕೊಡ್ರಿ. ಇವತ್ತು ಅವರು ಈ ಮಟ್ಟಕ್ಕೆ ಬೆಳೆದು ನಿಂತರು, ಆದರೂ ಇವತ್ತು ಅನಾರೋಗ್ಯ ಸ್ಥಿತಿಯಲ್ಲಿ ತಲುಪಿದ್ದಾರೆ. ಆದಷ್ಟು ಬೇಗ ಚೇತರಿಸ್ಕೊಳ್ಳಿ ಅನ್ನೋದೇ ಎಲ್ಲರ ಒಂದು ಮನವಿ, ಪ್ರಾರ್ಥನೆ ಕೂಡ ಹೌದು. ಅದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನಂತ ನೋಡೋಣ.
ತಮಿಳುನಾಡು ಸಿಎಂ ಜಯಲಲಿತಾ ಅವರ ಹೃದಯಾಘಾತ ಸುದ್ದಿ ಹಬ್ಬಿದ್ದ ಹಾಗೆ ಎಲ್ಲರ ಒಂದು ಜೀವನದಲ್ಲಿ ಸ್ತಬ್ಧ ವಾತಾವರಣ ನಿರ್ಮಾಣವಾಗಿತ್ತು. ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ ಅನ್ನುವಂತಹ ಒಂದು ಸೂಕ್ಷ್ಮ ವಿಚಾರವನ್ನ ಆಗಿಂದಾಗೆ ಜನರಿಗೆ ಹೇಳಲಾಗ್ತಾ ಇತ್ತು. ಯಾಕಂದ್ರೆ ಇಂತಹದ್ದೊಂದು ಸಹಜ ಪ್ರಕ್ರಿಯೆ ನಡೆದ್ಬಿಡುತ್ತೆ. ಯಾಕಂದ್ರೆ ತುಂಬಾ ಭಾವನಾತ್ಮಕವಾಗಿ ಜಯಲಲಿತಾ ಅವ್ರಿಗೆ ಕನೆಕ್ಟ್ ಆಗಿರ್ತಾರೆ. ಅವ್ರನ್ನ ಒಂದ್ ರೀತಿ ದೇವ್ರು ಅಂತ ಆರಾಧಿಸ್ತಾ ಇರ್ತಾರೆ. ಇಂತಹ ನಿಟ್ಟಿನಲ್ಲಿ ಏನೇ ಸುದ್ದಿ ನೋಡಿದ್ರು ಆಘಾತ ಆಗೋದು ಸಹಜ ಅನ್ನುವಂಥದ್ದು ನಾವು ಗಮನಿಸ್ತಾ ಇದ್ವಿ. ನೀವೀಗ ನೋಡ್ತಾ ಇರುವಂತಹ ಭಾವಚಿತ್ರ, ಇವರು ಜಯಲಲಿತಾ ಅವರ ಅಭಿಮಾನಿ. ಈ ಒಂದು ಜಯಲಲಿತಾ ಅವರ ಹೃದಯಾಘಾತದ ಸುದ್ದಿಯನ್ನ ಅವರು ಟಿವಿಯಲ್ಲಿ ನೋಡ್ತಿದ್ದ ಹಾಗೆ ಅವರು ಸಾವನ್ನಪ್ಪಿದ್ದಾರೆ. ಈ ಒಂದು ಘಟನೆ ಈಗ ಮತ್ತೆ ಮುಂದೆ ಮರುಕಳಿಸಬಾರ್ದು ಇಂಥದ್ದೊಂದು ಘಟನೆ ಅನ್ನುವಂಥದ್ದೇ ಎಲ್ಲರ ಒಂದು ಆಶಯ. ಯಾಕಂದ್ರೆ ಟಿವಿಯಲ್ಲಿ ಸುದ್ದಿ ನೋಡ್ತಿದ್ದಂತಹ ಜಯ ಅಭಿಮಾನಿ ಸಾವನ್ನಪ್ಪಿರುವಂಥದ್ದು ಬಹಳಷ್ಟು ಜನ ಭಾವೋದ್ರೇಕಕ್ಕೆ ಒಳಗಾಗಿ ನಾನಾ ವಿಚಾರಗಳಲ್ಲಿ ಅನಾಹುತಕ್ಕೆ ಎಡೆ ಮಾಡ್ಕೊಂಡ್ಬಿಡ್ತಾರೆ. ಅಂತಹ ದುರ್ಘಟನೆಗಳು ಸಂಭವಿಸದೆ ಇರಲಿ ಅನ್ನೋದೇ ನಮ್ಮ ಒಂದು ಪ್ರಾರ್ಥನೆ ಕೂಡ ಹೌದು. ಜಯ ಅಭಿಮಾನಿ ಸಾವನ್ನಪ್ಪಿದ್ದಾರೆ. ಜಯಲಲಿತಾ ಅವರು ಆದಷ್ಟು ಬೇಗ ಚೇತರಿಕೆ ಕಾಣಲಿ, ಅವರ ಒಂದು ಆರೋಗ್ಯ ಸ್ಥಿತಿ ಸುಧಾರಿಸಲಿ, ಅವರು ಎಲ್ಲರನ್ನ ನೋಡುವಂತಾಗ್ಲಿ ಮತ್ತು ಎಲ್ಲರೂ ಅವರನ್ನ ನೋಡುವಂತಾಗ್ಲಿ ಅನ್ನೋದೇ ನಮ್ಮ ಆಶಯ. ಯಾಕಂದ್ರೆ ಜಯಲಲಿತಾ ಅವರನ್ನ ಆರಾಧಿಸ್ತಾ ಇರ್ತಕ್ಕಂಥ ಬಹಳಷ್ಟು ಕೋಟ್ಯಾಂತರ ಸಂಖ್ಯೆಯಲ್ಲಿ ಅಭಿಮಾನಿ ವರ್ಗ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಸಾವು ಕೂಡ ಆಗಿದೆ. ಓಕೆ, ನಾವು ನಮ್ಮ ಚರ್ಚೆಯನ್ನು ಮತ್ತೆ ಮುಂದುವರಿಸೋಣ. ಡಾಕ್ಟರ್ ಅನುಪಮ ಅವರೇ, ಈಗ ಬಹಳಷ್ಟು ವಿಚಾರಗಳನ್ನ ನಾವು ಕೇಳ್ತಾ ಇದ್ದೀವಿ. ನಮಗೆ ಮೆಡಿಕಲ್ ಟರ್ಮ್ಸ್ ಅಷ್ಟಾಗಿ ಅರ್ಥ ಆಗೋದಿಲ್ಲ. ಈಗ ಆಂಜಿಯೋಗ್ರಾಮ್ ಮಾಡ್ತಾರೆ ಅಂತ ಒಂದ್ ಕಡೆ ಹೇಳ್ತಾರೆ, ಆಂಜಿಯೋಪ್ಲಾಸ್ಟಿ ಮಾಡಿದ್ದಾರೆ ಅಂತ ಇನ್ನೊಂದು ಕಡೆ ಹೇಳ್ತಾರೆ. ಅಂದ್ರೆ ಈ ಎರಡನ್ನೂ ಯಾಕೆ ಮಾಡ್ತಾರೆ, ಯಾವ ಚಾನ್ಸಸ್ ಅಲ್ಲಿ ಮಾಡಬೇಕಾದಂತಹ ಅನಿವಾರ್ಯತೆ ಇರುತ್ತೆ ಅಂತ ನಾವು ಗೊತ್ತು ಮಾಡ್ಕೋ. ಈಗ ಆಂಜಿಯೋಗ್ರಾಮ್ ಅನ್ನೋದು ಹೃದಯದಲ್ಲಿ ರಕ್ತನಾಳಗಳ ಸ್ಥಿತಿಗತಿ ಹೇಗಿದೆ ಅನ್ನೋದು. ಈಗ ಅವರು ಹೃದಯ ಸ್ತಂಭನ ಆಯಿತು, ಅದಕ್ಕೊಂದು ಮುಖ್ಯ ಕಾರಣ ಅನ್ನೋದು ಹೃದಯಾಘಾತ. ಹೃದಯಾಘಾತ ಆದಾಗ ಅಂದ್ರೆ ಒಂದು ರಕ್ತನಾಳ ಯಾವುದು 100% ಬ್ಲಾಕ್ ಆದ್ರೆ ಹೃದಯಾಘಾತ ಆಗುತ್ತೆ. ಸೊ ಇದನ್ನ ತಿಳ್ಕೊಳ್ಳಿಕ್ಕೋಸ್ಕರ ಆಂಜಿಯೋಗ್ರಾಮ್ ಅಂತ ಮಾಡ್ತಾರೆ. ಸೊ ಆಂಜಿಯೋಗ್ರಾಮ್ ಆದ್ಮೇಲೆ ಬ್ಲಾಕ್ ಕ್ಲಿಯರ್ ಮಾಡಿ ಸ್ಟೆಂಟ್ ಹಾಕೋದಕ್ಕೆ ನಾವು ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತೀವಿ. ಅಂದ್ರೆ ಆಂಜಿಯೋಗ್ರಾಮ್ ಮಾಡಿ ಅಷ್ಟಕ್ಕೆ ಬಿಡೋದಿಲ್ಲ, ಆಂಜಿಯೋಪ್ಲಾಸ್ಟಿ ಬೇಕಾಗತ್ತೆ, ಅವಶ್ಯಕತೆ ಇದ್ದಾಗ ಮಾಡ್ಬೇಕಾಗತ್ತೆ. ಈಗ ರಕ್ತನಾಳದ ಬ್ಲಾಕೇಜ್ ಹೆಚ್ಚಿಲ್ಲ ಅಥವಾ ನಾರ್ಮಲ್ ಆಗಿದೆ, ನಾವು ಆಂಜಿಯೋಪ್ಲಾಸ್ಟಿ ಮಾಡ್ಬೇಕಾಗೋದಿಲ್ಲ. ಕ್ರಿಟಿಕಲ್ ಬ್ಲಾಕೇಜ್ ಇದ್ದಾಗ ಮಾಡ್ಬೇಕಾಗ್ತದೆ. ಓಕೆ, ಸೊ ಈ ಹಂತದಲ್ಲಿ ಚಿಕಿತ್ಸೆಗಳು ಮುಗೀತು ಅಂತ ನಾವು ಭಾವಿಸಬಹುದಾ? ಈಗ ಇನ್ನೇನಿದ್ರು ಅವ್ರು ಚೇತರಿಸ್ಕೊಳ್ಳೋದು ಅಷ್ಟೇ ಬಾಕಿ ಅಂತನಾ, ಅಥವಾ ಮತ್ತು ಶಸ್ತ್ರಚಿಕಿತ್ಸೆಗಳ ಅನಿವಾರ್ಯತೆ ಒದಗಿ ಬರಬಹುದು? ಎಷ್ಟು ಬ್ಲಾಕೇಜ್ ಇದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಈಗ 3 ರಕ್ತನಾಳದಲ್ಲೂ ಬ್ಲಾಕೇಜ್ ಇತ್ತು, ಈಗ ಹಾರ್ಟ್ ಅಟ್ಯಾಕ್ ಯಾವ್ದಾಗಿದೆ ಆ ರಕ್ತನಾಳ ಮಾತ್ರ ನಾವು ಆ ಸಮಯದಲ್ಲಿ ಓಪನ್ ಮಾಡ್ತೀವಿ, ಸ್ಟೆಂಟ್ ಹಾಕ್ಲಿಕ್ಕಾಗುತ್ತೆ. ಉಳಿದ 2 ರಕ್ತನಾಳಕ್ಕೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಾವು ಮುಂದೆ ನಿರ್ಧಾರ ಮಾಡ್ತೀವಿ, ಪೇಷಂಟ್ ಸ್ಥಿತಿಗತಿ ಹೇಗಿರುತ್ತೆ ಅನ್ನೋದ್ರ ಮೇಲೆ. ಯಾಕಂದ್ರೆ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ BP ಸಡನ್ ಡ್ರಾಪ್ ಆಗ್ಬಹುದು, ಹಾರ್ಟ್ ಬೀಟ್ ವೇರಿಯೇಷನ್ ಆಗ್ಬಹುದು. ಸೊ ಇಮಿಡಿಯೇಟ್ ಸ್ಟೆಬಿಲೈಸೇಷನ್ ನಾವು ಏನ್ ಮಾಡ್ಬೇಕು ಅಂದ್ರೆ ಆ ಲೆವೆಲ್ ಅಲ್ಲಿ ನಾವು ಮಾಡಿರ್ತೀವಿ. ಅಂದ್ರೆ ಚಿಕಿತ್ಸೆಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಅವರು ಕೂಡ ಇರಬೇಕು, ಅವರ ದೇಹ ಸ್ಥಿತಿ ಸಪೋರ್ಟ್ ಮಾಡಬೇಕು ಅಂತ. ಸೊ ಇಫ್ ನಾಟ್ ಏನೇ ಪ್ರಯತ್ನಗಳು ಮಾಡಿದ್ರು ಅದು ವ್ಯರ್ಥ ಆಗಬಹುದು. ಬಟ್ ಹಾಗಂತ ಪ್ರಯತ್ನನೇ ಮಾಡದೇ ಇರೋದು ಸರಿಯಲ್ಲ. ಆ ನಿಟ್ಟಿನಲ್ಲಿ ವೈದ್ಯರು ಅವ್ರ ಆಂಜಿಯೋಪ್ಲಾಸ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸ್ಟೆಂಟ್ ಹಾಕಿದ್ದಾರೆ. ಮುಂದೆ ಸಪೋರ್ಟಿವ್ ಇದು ನ್ಯಾಚುರಲಿ ICU ಕೇರ್ ನಲ್ಲಿ ನಡೀತಾ ಇರ್ತಾರೆ. ಅಂದ್ರೆ ಇದೇನು ಡೈರೆಕ್ಟ್ ಆಗಿ ಮೆದುಳಿಗೆ ಇದಾಗುತ್ತಂತೆ ಅಂತೆಲ್ಲ ಹೇಳಲಾಗುತ್ತೆ, ಯಾವ ರೀತಿ? ಹೃದಯ ಸ್ತಂಭನ ಕಾರ್ಡಿಯಕ್ ಅರೆಸ್ಟ್ ಆದಾಗ ರಕ್ತ ಸಂಚಾರ ಇರೋದಿಲ್ಲ. ಸೊ 3 ರಿಂದ 5 ನಿಮಿಷದ ಒಳಗೆ ರಕ್ತ ಸಂಚಾರ ನಾವು ವಾಪಸ್ ಬರಿಸ್ಲಿಕ್ಕೆ ಆಗಿಲ್ಲ ಅಂದ್ರೆ ರೆಸ್ಟೋರೇಷನ್ ಆಫ್ ಸರ್ಕ್ಯುಲೇಷನ್ ಅಂತ ನಾವು ಹೇಳ್ತೀವಿ. ಮೆದುಳಿಗೆ ರಕ್ತ ಸಂಚಾರ ಇರೋದಿಲ್ಲ. ಮೆದುಳಿಗೆ ರಕ್ತ ಸಂಚಾರ 3 ನಿಮಿಷದ ಮೇಲೆ ಆಗ್ಲಿಲ್ಲ ಅಂದ್ರೆ ಮೆದುಳು ನಿಷ್ಕ್ರಿಯ ಆಗುತ್ತೆ. ಹಾಗಾಗಿ ಬ್ರೈನ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಆತರ ಬ್ರೈನ್ ಎಫೆಕ್ಟ್ ಆದಾಗ ಏನೆಲ್ಲ ಬ್ರೈನ್ ಎಫೆಕ್ಟ್ ಆದಾಗ ಅಂದ್ರೆ ಅವಾಗ ನಾವು ಏನ್ ಮಾಡ್ತೀವಿ, ಫಸ್ಟ್ ಸರ್ಕ್ಯುಲೇಷನ್ ಇದು ಮಾಡ್ಲಿಕ್ಕೆ ನೋಡ್ತೀವಿ. ಉಸಿರಾಟದ ಇದು ಮಾಡ್ಲಿಕ್ಕೆ ಆಕ್ಸಿಜನ್ ಸಪ್ಲೈ, ವೆಂಟಿಲೇಟರ್ ಸಪೋರ್ಟ್ ಇರುತ್ತೆ, ಹೈ ಆಕ್ಸಿಜನ್ ಸಪ್ಲೈ ಕೊಡ್ತಾರೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡ್ಲಿಕ್ಕೆ ಮೆಡಿಸಿನ್ಸ್ ಕೊಡ್ತಾರೆ. ಸಪೋರ್ಟಿವ್ ಆಗಿ ನಾವು ಬಲೂನ್ ಪಂಪ್ ಅಂತ IABP ಅಂತ ಹಾಕ್ಬಹುದು, ಎಕ್ಮೋ ಅಂತ ಹಾಕ್ತಿವಿ, ವೇರಿಯಸ್ ಡಿವೈಸಸ್ ಬಂದಿದೆ. ಸೊ ಆ ಸಪೋರ್ಟ್ ಟ್ರೈ ಮಾಡ್ತೇವೆ. ಬಟ್ ಯಾವುದಕ್ಕೂ ವ್ಯಕ್ತಿಯ ಅಥವಾ ರೋಗಿಯ ದೇಹ ಸ್ಪಂದಿಸಬೇಕು. ಓಕೆ, ಒಂದು ಡಯಾಬಿಟಿಸ್ ಈ ಹಂತಕ್ಕೆ ತೆಗೆದುಕೊಂಡು ಹೋಗುವಂತಹ ಸಾಧ್ಯತೆಗಳು ಇದೆಯಾ ಕೇಳ್ತೀನಿ ಡಾಕ್ಟರ್ ಮಣಿವಣ್ಣನವರು. ಈಗಷ್ಟೇ ನಾವು ನೋಡಿದ್ವಿ ಒಬ್ಬ ಅವರ ಅಭಿಮಾನಿ, ಜಯಲಲಿತಾ ಅವರ ಅಭಿಮಾನಿ ಸಾವನ್ನಪ್ಪಿದ್ರು. ಅಂದ್ರೆ ಅವ್ರಿನ್ನೂ ಚೇತರಿಕೆಯ ಹಂತದಲ್ಲಿದ್ದಾರೆ, ಅವ್ರಿಗಿನ್ನೂ ಚಿಕಿತ್ಸೆ ನಡೀತಾ ಇದೆ ಅನ್ನೋ ಸುದ್ದಿ ಕೇಳಿನೇ ಅವರು ಇಷ್ಟೊಂದು ಭಾವೋದ್ವೇಗಕ್ಕೆ ಒಳಗಾಗೋದು, ಅದನ್ನ ತುಂಬಾನೇ ಪರ್ಸನಲ್ ಆಗಿ ತಗೊಳ್ಳೋದು ಇತ್ಯಾದಿಗಳನ್ನ ನಾವು ನೋಡ್ತಾ ಇದ್ದೀವಿ. ಅಂಡ್
ಜಯಲಲಿತಾ ಅವರು ಈ ಹಿಂದೆ ಕೂಡ ಅವರಿಗೆ ಹುಷಾರಿಲ್ಲ, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಅಂದಾಗ್ಲೂ ಕೂಡ ಎಷ್ಟೋ ಜನ ಸುಯಿಸೈಡ್ ಅಟೆಂಪ್ಟ್ ಮಾಡಿದ್ರು. ಯಾಕೆ ಈ ರೀತಿಯಾದಂತಹ ಒಂದು ಪ್ರೀತಿ ಕಾಳಜಿ ಅವ್ರ ಮೇಲೆ? ಅವರು ಜಯಲಲಿತಾ ಫ್ರಮ್ ಅವರ್ ಕೆರಿಯರ್ ಶುರು ಆಗ್ತಾಗಿಂದ ಶೀಸ್ ಇನ್ ಪಬ್ಲಿಕ್ ಇಮೇಜ್ ಅಲ್ಲೇ ಬಂದಿದ್ದಾರೆ. ಆಗಿನ ಏನು ಡಾಕ್ಟರ್ MGR ಇದ್ದಾರೆ, ಅವರು ಇಡೀ ತಮಿಳುನಾಡಿಗೆ ಪ್ಲಸ್ ತಮಿಳುನಾಡು ಮಧ್ಯದಲ್ಲಿ ಬೇರೆ ಭಾಷಿಕರು ಸಹ ತಮಿಳುನಾಡಲ್ಲಿ ಇದ್ದವರೆಲ್ಲರೂ ಸಹ MGR ದೇವರ ಸ್ಥಾನಕ್ಕೆ ಒಪ್ಕೊಂಡಿದ್ದಾರೆ. ಸೊ ಅದೇ ರೀತಿ MGR ಜೊತೆಗೆ ಇವರು ಬೆಳೆದು ಎಲ್ಲ ಸಿನಿಮಾ ರಂಗದಲ್ಲಿ ಮುಂಚೂಣಿ ನಟಿಯಾಗಿ ಒಂದು ಒಳ್ಳೆ ಎಲ್ಲರ ಹೃದಯದಲ್ಲೂ ಹೆಸರು ಮತ್ತೆ ಮನಸ್ಸು ಗೆದ್ದಿರ್ತಕ್ಕಂಥ ಮಹಿಳೆಯಾಗಿ ಬಂದಿದ್ದು. ಈಗ ರಾಜಕಾರಣದಲ್ಲಿ ಆಫ್ಟರ್ MGR ಬಂದ ಮೇಲೆ ಈಗ ರಾಜಕಾರಣನೂ ಅದೇ ರೀತಿಯಾಗಿ ಒಬ್ಬ ಕೇಪಬಲ್ ಅಡ್ಮಿನಿಸ್ಟ್ರೇಟಿವ್ ವುಮನ್ ಆಗಿ ಮಹಿಳೆಯಾಗಿ ಈ ಮಟ್ಟಕ್ಕೆ ಬಂದು MGR ಅವರ ಕೊಡುಗೆ ಅನ್ಬಹುದಾ ಅಥವಾ ಸ್ವತಃ ತನ್ನ ವರ್ಚಸ್ಸದು ಅಂತ ಹೇಳಿ? ಅಲ್ಲ, MGR ಅವ್ರ ಕೊಡುಗೆ 100% ಇದೆ. ಯಾಕಂದ್ರೆ ವಿತೌಟ್ MGR ಇವ್ರಿಗೆ ಆ ಸ್ಟ್ಯಾಂಡ್ ಸಿಗ್ತಾ ಇರಲಿಲ್ಲ. ಇವ್ರು ಫ್ರಮ್ ದ ಗ್ರಾಸ್ ರೂಟ್ ಇಂದ ಬರ್ಬೇಕಾದ್ರೆ ವಿತೌಟ್ MGR ಅಂತಂದ್ರೆ ಇನ್ನೂ ಬಹಳ ಕಷ್ಟ ಆಗ್ತಿತ್ತು. ಯಾಕಂದ್ರೆ ಅಲ್ಲಿ ಇಟ್ ಇಸ್ ಟೋಟಲ್ ದ್ರಾವಿಡಿಯನ್ ಬೇಸ್ಡ್ ಪಾಲಿಟಿಕ್ಸ್ ಅಲ್ಲಿ ಹಂಗಾಗಿ ಇಲ್ಲಿ ಕರ್ನಾಟಕದಿಂದ ಹೋಗಿ ಒಂದು ಲಿಂಗಾಯತ ಮಹಿಳೆ ಅಲ್ಲಿ ಹೋಗಿ ನೆಲೆ ಊರ್ಬೇಕಂದ್ರೆ ಬಹಳ ಕಷ್ಟ ಇದೆ. ಆಲ್ರೆಡಿ MGR ಅವರು ರಾಜಕಾರಣ ಅದೇ ಟ್ರ್ಯಾಕಲ್ಲಿ ಎಲ್ಲ ದ್ರಾವಿಡನ್ ಚಳುವಳಿಯಿಂದ ಬಂದಂಥವ್ರು. ಅವರು MGR ಕರುಣಾನಿಧಿ ಅವರು ಅಣ್ಣ ಅವರು ಎಲ್ಲ ತಂದೆ ಪೆರಿಯಾರ್ ಜೊತೆಗಿದ್ದಂಥವ್ರು ಎಲ್ಲ ಒಂದೇ ಹಾದಿಯಲ್ಲಿ ಬಂದಂಥ ನಾಯಕರಾಗಿದ್ದು. ಅಲ್ಲಿಂದ ಒಂದು ಇವರಲ್ಲಿ ಸ್ವಲ್ಪ ಏನದು ಈ ಫೈನಾನ್ಷಿಯಲ್ ಪ್ರಾಬ್ಲಮ್ಸಿಂದಾಗಿ, ಯಾಕಂತಂದರೆ ಇವ್ರಿಗೆ ಕರುಣಾನಿಧಿ ಅವರಿಗೆ ಫೈನಾನ್ಷಿಯಲ್ ಪೋರ್ಟ್ಫೋಲಿಯೋಗಳು ಬೇಕಾಗಿತ್ತು. ಸೊ ಇವ್ರು ಯಾಕೆಂತಂದ್ರೆ ಅವರು ಅವತ್ತಿನ ನೆಲೆ ಬೇರೆ ಇತ್ತು. ಸೊ MGR ಈ ಟುಕ್ ಎ ಡಿಫ್ರೆಂಟ್ ಸ್ಟ್ಯಾಂಡ್. ಹಂಗಾಗಿ ಬೇರೆ ಪಾರ್ಟಿ ಮಾಡಿಕೊಂಡು ಅವ್ರು ಸಪ್ರೇಟಾಗಿ ಬಂದರು. ಆ ಪಾರ್ಟಿಗೆ ಇವ್ರು ನಾಯಕತ್ವ ಎತ್ಕೊಂಡ್ರು ಆಫ್ಟರ್ MGR. ಸೊ ಈ ರೀತಿ ಎಲ್ಲ ಬಂದಿದ್ರಿಂದ MGR ಯಾವ ರೀತಿ ಒಂದು ಮರ್ಯಾದೆ ಇತ್ತು ಅದಕ್ಕಿಂತ ಈಗ ಹೆಚ್ಚಿಗೆ ಈ ಆಫ್ಟರ್ ದಿಸ್ ಎಲೆಕ್ಷನ್ಸ್, ಯಾಕಂದ್ರೆ ಈ ಸಾರಿ ಎಲೆಕ್ಷನ್ಸ್ ಬಂದ್ಬಿಟ್ಟು MP ಎಲೆಕ್ಷನ್ಸ್ ಬಂದ್ಬಿಟ್ಟು ಆಫ್ಟರ್ 39 ಸೀಟ್ಸಲ್ಲಿ ಪ್ಲಸ್ ಪಾಂಡಿಚೇರಿ ಒಂದು 40ಯಲ್ಲಿ ಟೋಟಲಿ 21 ಸೀಟ್ ಮಾತ್ರ ಬಿಟ್ಕೊಟ್ಟಿದ್ದಾರೆ BJPಗೆ. ಇನ್ನು ಮಿಕ್ಕಿದೆಲ್ಲ 39 ಎಲ್ಲ ಇವ್ರು ADMK ಹೊಡ್ಕೊಂಡಿದ್ದಾರೆ. ಸೊ ಅಷ್ಟೊಂದು ಜನಬೆಂಬಲವನ್ನು ಅಲ್ಲಿ ಪೊಲಿಟಿಕಲ್ ಆಗಿ ಗೇನ್ ಮಾಡಿದ್ದಾರೆ. ಪ್ಲಸ್ ವೋಟ್ ಪ್ರತಿ ಮನೆಗೂ. ಈಗ ಏನಾಗಿದೆ ಅಂತಂದ್ರೆ ಸಣ್ಣ ಮಕ್ಕಳಿಗೂ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೆಲ್ಲರಿಗೂ ಸೈಕಲ್ಗಳು ಎಲ್ಲ ಇರ್ತಕ್ಕಂಥ ಅಲ್ಲಿ ತಮಿಳ್ನಾಡು ಏನೇನು ಫ್ರೀ ಬೀಸ್ ಅಂತ ಕೊಡ್ತಿದ್ರು, ಈಗ ಈ ಸರಿ ಕೊಟ್ಟಿರ್ತಕ್ಕಂಥ ಫ್ರೀ ಬೀಸ್ಗಳೆಲ್ಲ ಉಪಯುಕ್ತ ಪ್ರತಿದಿನ ಯೂಟಿಲೈಸ್ ಆಗ್ತಕ್ಕಂಥದ್ದು ಅವ್ರಿಗೆ ಶಾಲೆಗೆ ಹೋಗ್ಲಿಕ್ಕಾಗ್ಲಿ ಅಥವಾ ಲ್ಯಾಪ್ಟಾಪ್ಸ್ ಒಂದ್ ಕಡೆ ಈ ಕ್ಯಾಂಟೀನ್ ಭಾಗ್ಯ ಇರ್ಬೋದು ಇತ್ಯಾದಿಗಳನ್ನೆಲ್ಲ ಸವಲತ್ತುಗಳನ್ನ ಕೊಟ್ಟಾಗ ಅವ್ರನ್ನ ಎಲ್ಲೋ ಸೋಮಾರಿಗಳನ್ನ ಮಾಡ್ತಾರ ಅಂತ ಕೇಳ್ಪಡ್ತೀವಿ. ಆದ್ರೆ ಅಂಥ ಯಾವುದೇ ಸೋಮಾರಿತನ ಅಲ್ಲಿ ಕಾಣಿಸೋದಿಲ್ಲ. ಏನೇ ಸವಲತ್ತುಗಳಿದ್ರು ಕೂಡ ದುಡ್ದು ತಿನ್ಬೇಕು ಅನ್ನುವಂತಹ ಮನೋಭಾವ ಇರುವಂತಹ ವ್ಯಕ್ತಿತ್ವ ಅಲ್ಲಿನ ಜನರಲ್ಲೂ ಕೂಡ ನಾವು ಕಾಣಬಹುದು ಅನ್ಸುತ್ತೆ. ಎಸ್, ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಒಂದು ವಿಷಯವನ್ನ ನಾವು ಇಲ್ಲಿ ಗಮನಿಸಬೇಕು. ಮೈಸೂರಿನಲ್ಲಿ ಅವರ ಮನೆ ಇದೆ ಮತ್ತು ಅವರ ಒಂದು ಬೆಳೆದು ಬಂದಂತಹ ಸುತ್ತಮುತ್ತ ವಾತಾವರಣ, ಇದೆಲ್ಲದರ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ತಂದಿದ್ದಾರೆ, ನೋಡೋಣ. CM ಜಯಲಲಿತಾ ಅವರಿಗೂ ಮೈಸೂರಿಗೂ ಒಂದು ರೀತಿಯಂತಹ ಅವಿನಾಭಾವ ನಂಟಿದೆ ಅಂದ ಮಾತ್ರಕ್ಕೆ ಕೇವಲ ಕಾವೇರಿ ವಿಚಾರದ ನಂಟನ ಬಗ್ಗೆ ಮಾತ್ರ ಮಾತಾಡಬೇಡಿ, ಆ ಬಗ್ಗೆ ಮಾತ್ರ ಯೋಚನೆ ಮಾಡಬೇಡಿ. ಯಾಕಂದ್ರೆ ಜಯಲಲಿತಾ ಹುಟ್ಟಿದ್ದು ಇದೇ ಮೈಸೂರಿನಲ್ಲಿ. ನಾನೀಗ ನಿಂತಿರುವಂತಹದ್ದು ಜಯಲಲಿತಾ ಅವರು ಹುಟ್ಟಿದ ಮನೆಯಲ್ಲಿ ನಾನು ನಿಂತಿರುವಂತದ್ದು. ಇಲ್ಲಿ ನೋಡ್ತಾ ಇರುವಂತದ್ದು ನೀವು ಸ್ವರ್ಣ ವಿಲಾಸ. ಈ ಒಂದು ಮನೆಯಲ್ಲಿ ಜಯಲಲಿತಾ ಅವರು ಹುಟ್ಟಿದ್ದು. ಇದು ಈಗ ಏನು ಕ್ಲಬ್ ಆಗಿ ಬದಲಾವಣೆ ಆಗಿದೆ. ಆದ್ರೆ ಹಿಂದೆ ಇದು ಅತ್ಯಂತ ಪುರಾತನವಾದಂತಹ ಬಿಲ್ಡಿಂಗ್ ಮತ್ತು ಒಳ್ಳೆ ಹೆರಿಟೇಜ್ ಆದಂತಹ ಬಿಲ್ಡಿಂಗ್ ಇತ್ತು. ಈಗ ಅದನ್ನ ಕ್ಲಬ್ ಆಗಿ ಮಾರ್ಪಾಟ್ ಮಾಡಿರುವಂತದ್ದು. ಜೊತೆಗೆ ಜಯಲಲಿತಾ ಅವರು ಕೂಡ ಈ ಆಸ್ತಿಯನ್ನ ಸಂಪೂರ್ಣವಾಗಿ ಬೇರೆಯವರಿಗೆ ಮಾರಿರುವಂತಹ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಜಯಲಲಿತಾ ಅವರಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಂತಹ ಕುರುಹುಗಳಿಲ್ಲ. ಆದರೆ ಜಯಲಲಿತಾ ಅವರು ಹುಟ್ಟಿದ್ದು ಕೂಡ ಇದೇ ಮನೆಯಲ್ಲಿ ಎನ್ನುವುದಕ್ಕೆ, ಜೊತೆಗೆ ಸ್ವರ್ಣ ವಿಲಾಸ ಗಾಯತ್ರಿ ಎನ್ನುವಂಥದ್ದು ಇದು ಅವತ್ತಿನ ಕಾಲದಿಂದಲೂ ಕೂಡ ಹಾಕಿಸಿದಂತಹ ಹೆಸರುಗಳು ಇವಾಗಿದ್ದಾವೆ. ಜೊತೆಗೆ ಈಗ ಈ ಮನೆಗೂ ಅವ್ರಿಗೆ ಯಾವುದೇ ರೀತಿಯಂತಹ ಸಂಬಂಧಗಳು ಇಲ್ಲದೆ ಇರ್ಬೋದು, ಆದ್ರೆ ಅವರು ಹುಟ್ಟಿ ಬೆಳೆದಿದ್ದು ಇಲ್ಲೇನೆ. ಇದ್ರ ಬಗ್ಗೆ ಏನು ಒಟ್ಟಾರೆ ಅಂಶಗಳೇನಿದೆ ಅನ್ನುವಂಥದ್ರ ಬಗ್ಗೆ ಮೈಸೂರಿನ ನಾಗರಿಕರಾಗಿರುವಂತಹ ರಘು ಅವ್ರನ್ನ ನಾನು ಕೇಳ್ತಾ ಇದ್ದೇನೆ. ಸರ್, ಈ ಮನೆಯ ಚರಿತ್ರೆ ಏನಿದೆ ಸರ್? ಜಯ ಅಂತ ಹೇಳಿದ್ರೇನೆ ಮೈಸೂರು. ಜಯ ಅನ್ನೋ ಹೆಸರಿದೆಯಲ್ಲ ಅದೇ ಮೈಸೂರು ಅನ್ನೋದು. ಜಯಲಲಿತಾ ಅನ್ನೋ ಹೆಸರು ಕೂಡ ಮೈಸೂರು. ಆಕ್ಚುಲಿ ಅವರೇ ಹೇಳ್ಕೊಂಡಿರೋ ಪ್ರಕಾರ ಅವರ ಮೊದಲ ಹೆಸರು ಕೋಮಲವಲ್ಲಿ ಅಂತ. ಅವರು ಈ ಮನೆಯಲ್ಲೇ ಹುಟ್ಟುತ್ತಾರೆ ಅನ್ನೋದಕ್ಕೆ ಸಾಕಷ್ಟು
ಸಾಕ್ಷ್ಯಗಳಿದ್ದಾವೆ, ಪುರಾವೆ ಇದ್ದಾವೆ. ಸ್ವತಃ ಅವ್ರ ಹಿಂದೆ ಅವರೇ ಕೂಡ ಸ್ವತಃ ಸಂದರ್ಶನದಲ್ಲಿ ಕೂಡ ಸ್ಪಷ್ಟ ಮಾಡಿದ್ದಾರೆ. ಈ ಮನೆಯ ಪರಂಪರೆ ಏನಂತ ಹೇಳಿದ್ರೆ, ಜಯಲಲಿತಾ ಅವರ ತಾತ ಡಾಕ್ಟರ್ ರಂಗಾಚಾರ್ಯ ಅವರು ಅರಮನೆಯ ಕುಟುಂಬ ವೈದ್ಯರಾಗಿರ್ತಾರೆ, ಸರ್ಜನ್. ಆಗಿನ ಕಾಲಕ್ಕೆ ಮಹಾರಾಜರ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನದಿಂದ ಈ ಮನೆಯಲ್ಲಿ ಹುಟ್ಟುವಂಥವರಿಗೆಲ್ಲ ಅವರ ಹೆಸರಿನ ಜೊತೆಗೆ ಜಯ ಅನ್ನೋ ಹೆಸರನ್ನ ಇಟ್ಕೊಳ್ಳುವಂಥ ಒಂದು ಪದ್ಧತಿಯನ್ನ ಅವರು ಪ್ರಾರಂಭ ಮಾಡಿರ್ತಾರೆ. ಅದರ ಪ್ರತೀಕವಾಗಿಯೇ ಜಯಲಲಿತಾ ಅವರ ತಂದೆಯ ಹೆಸರು ಕೂಡ ಜೈರಾಮ್ ಅಂತ ಹೇಳಿ, ಅದಕ್ಕೆ ಜಯಲಲಿತಾ ಜೈರಾಮ್. ಮತ್ತೆ ಅವರು 2 ವರ್ಷದ ಬಾಲಕಿಯಾಗಿದ್ದಾಗ ಜೈರಾಮ್ರವರು ಅವರ ತಂದೆಯವರು ಅವ್ರನ್ನ ಅಗಲ್ತಾರೆ. ಆನಂತರ ಅವರು ಮೈಸೂರಿನಿಂದ ತೆರಳುತ್ತಾರೆ ಅಂತಕ್ಕಂಥದ್ದನ್ನ ನಾವು ಇತಿಹಾಸದ ಪುಟಗಳಲ್ಲಿ ಓದಿದಾಗ ಮನನ ಆಗ್ತದೆ. ಕೇವಲ 2 ವರ್ಷಗಳ ಮಾತ್ರ ಮೈಸೂರಿಗೂ ಅವ್ರಿಗೂ ನಂಟಿರುವಂತ. ಹೌದು. ಆನಂತರ ಅವರ ತಾಯಿಯವರು ಚಲನಚಿತ್ರ ಭೇದವಲ್ಲಿ ಅಂತ ಅವರ ಹೆಸರು. ಅವರು ಮೈಸೂರು ಜೊತೆಗೆ ಸಂಬಂಧ ಕಡ್ಕೊಂಡ್ಬಿಟ್ರೆ ಅಥವಾ ಒಬ್ಬ ಏನಾದ್ರು ಇಲ್ಲೇನೋ ಪರ್ಫಾರ್ಮೆನ್ಸ್ ಕೊಡುವಂತದ್ದು ಮತ್ತೇನಾದ್ರು ಮಾಡಿದ್ರ ಸರ್? ದಸರಾ ಸಂದರ್ಭದಲ್ಲಿ ಮತ್ತೆ 2-3 ಸಂದರ್ಭದಲ್ಲಿ ಅವರು ಇಲ್ಲಿ ನೃತ್ಯವನ್ನ ಮಾಡಲಿಕ್ಕೆ ಬಂದಿದ್ರು. ಮತ್ತೆ ಕೆ ಮೂರ್ತಿ ಅಂತಕ್ಕಂಥವ್ರು ಆ ಸಂದರ್ಭದಲ್ಲಿ ಕರೆಸಿ ಒಂದು ವಿವಾದ ಕೂಡ ಆಯಿತು ಅನ್ನುವಂಥದ್ದನ್ನ ನಾವು ಕೇಳಿದ್ದೇವೆ. ಮತ್ತೆ ಮೈಸೂರಿನ ಜೊತೆಗೆ ಅವ್ರು ಇವತ್ತವರೆಗೂ ಯಾವುದೇ ಸಂಬಂಧವನ್ನ ಕಡ್ಕೊಂಡಿರಲಿಲ್ಲ. ಯಾಕೆಂದ್ರೆ ಅವರು ಪ್ರತಿ ಹುಟ್ಟದಬ್ಬದಲ್ಲಿ ಅವರೇ ಬಂದು ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ರು. ಜಯಲಲಿತಾ ಅವರು ಇವತ್ತು ತಮಿಳುನಾಡಿನ ಪಾಲಿಗೆ ಅಮ್ಮ ಇರ್ಬೋದು, ಆದ್ರೆ ಅಲ್ಟಿಮೇಟ್ ಆಗಿ ಅವ್ರಿಗೆ ಉಸಿರು ಕೊಟ್ಟಂತಹ ಭೂಮಿ ಮೈಸೂರು, ಜೊತೆಗೆ ಅವ್ರಿಗೆ ಉಸಿರು ಕೊಟ್ಟಂತಹ ಮನೆ ಈ ಮೈಸೂರಿನ ಈ ಒಂದು ಸ್ವರ್ಣ ಕಮಲ ಎನ್ನುವಂತಹ ಈ ನಿವಾಸ. ಆದ್ರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಜಯಲಲಿತಾ ಅವರು ಹುಟ್ಟಿದ ಸ್ಥಳ ಯಾವುದು, ಹುಟ್ಟಿದ ಮನೆ ಯಾವುದು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ದಾಗರೆ ಈ ಸ್ವರ್ಣ ಕಮಲದ ಈ ಮನೆ ನೆನಪಾಗುತ್ತೆ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ನಾವಾಗಲೇ ಒಂದು ಡ್ಯಾನ್ಸ್ ಕಾರ್ಯಕ್ರಮದ ಬಗ್ಗೆ ಮಾತನಾಡ್ತಾ ಇದ್ವಿ. ಆಗ ವೆಂಕಟೇಶ್ ಅವ್ರ ದೂರವಾಣಿ ಸಂಪರ್ಕಕ್ಕೆ ಬಂದು ಆ ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ಹೇಗೆ ಅವ್ರನ್ನ ನಾವು ಬರ್ಮಾಡ್ಕೊಂಡ್ವಿ, ಒಂದು ಕಾರ್ಯಕ್ರಮ ಹೇಗೆ ನಡೆಸ್ಕೊಟ್ಟು ಹೋದ್ರು, ಅದಾದಮೇಲೆ ನಮ್ಮ ಸಂಪರ್ಕ ಕಳೆದು ಹೋಯಿತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ರು. ಶಿವಸ್ವಾಮಿ ಅನ್ನುವಂಥವರು ಕೂಡ ಈ ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ಅವರನ್ನ ಕರೆದುಕೊಂಡ್ಬರ್ಲಿಕ್ಕೆ ಪಾತ್ರರಾದಂತಹ ಒಬ್ಬ ವ್ಯಕ್ತಿ. ಅವ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಶಿವಸ್ವಾಮಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಓಕೆ, ಜಯಲಲಿತಾ ಅವರ ಒಂದು ಭಾವಚಿತ್ರ ಮತ್ತು ಅವತ್ತಿನ ಒಂದು ಪೋಸ್ಟರ್ನ ನಾವು ನೋಡ್ತಾ ಇದ್ರೆ ಒಂದು ಜನರಿಗೆ ಅನುಕೂಲ ಆಗ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಆಗ್ಲಿಂದಲೇ ಅವರು ಶುರು ಮಾಡ್ಬಿಟ್ಟಿದ್ರ, ಅವರ ಒಂದು ಹೆಜ್ಜೆ, ಅವರ ಒಂದು ದಾರಿ ಹುಟ್ಕೊಂಡ್ಬಿಟ್ಟಿತ್ತ ಅಂತ ಅನ್ಸುತ್ತೆ. ಏನ್ ಹೇಳ್ತೀರಿ? ಹೌದಾ ಮೇಡಮ್, ಈಗ ಏನು ಅಂದ್ರೆ ಅವತ್ತೊಂದ್ ದಿನ ನಮ್ಮ ಎಜುಕೇಶನ್ ನಮ್ಮ ಬಾರಿ ಹಿಂದೆ ಉಳಿದಿತ್ತು. ಅವತ್ತೊಂದ್ ದಿನ ನಮ್ಮ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಪ್ರಥಮವಾಗಿ ಶ್ರೀರಂಗಪಟ್ಟಣ ಬಿಟ್ಟ 2ನೇದು ನಗುನಹಳ್ಳಿಲಿ ಒಂದು ಬ್ರೀಡಿಂಗ್ ಆಗ್ಬೇಕಾದ್ರೆ ಅವತ್ತೊಂದ್ ದಿನ ಜಯಲಲಿತನ ಕರೆಸಿ ನಮ್ಮ ಮೈಸೂರಿನ ಕಾಪಾಡಲ್ಲಿ ನಮ್ಮ ಹಿರಿಯ ಮುಖಂಡರುಗಳೆಲ್ಲ ಅವತ್ತು ಅವ್ರ 5,000 ರೂಪಾಯಿ ಭತ್ಯೆ ಕೊಟ್ಟು ಅವ್ರಿಗೆ ಒಂದು ಡ್ಯಾನ್ಸ್ ಕಾರ್ಯಕ್ರಮ ನಡೆಸ್ಕೊಟ್ರು. ಯಾಕಂದ್ರೆ ಅವತ್ತು ಬ್ರೀಡಿಂಗ್ ಆಗ್ಬೇಕಾದ್ರೆ ಅವರೇ ಮೂಲ ಕಾರಣ. ಯಾಕಂದ್ರೆ ಅವ್ರು ಬಂದಂತ ಹಣದಲ್ಲಿ ನಾವು ಅವತ್ತು ಬ್ರೀಡಿಂಗ್ ಕಟ್ಟಿದ್ವಿ. ಇವತ್ತು ನಾವು ಅವ್ರನ್ನ ಶಾಲೆ ವಿಚಾರ ಬಂದಾಗ ಸ್ಮರಿಸ್ಕೊತೀವಿ. ಆದ್ರೆ ಈ ಕಾವೇರಿ ವಿಚಾರ ಬಂದಾಗ ನಾವು ಇವತ್ತಿಗೂ ಅವ್ರ ವಿರುದ್ಧ ಚಳವಳಿ ಮಾಡ್ತೀವಿ ಮೇಡಮ್. ಯಾಕಂದ್ರೆ ಅವತ್ತೊಂದಿನ ಎಜುಕೇಶನ್ ನಮ್ಮ 30 ಕಿಲೋಮೀಟರ್ ದೂರದಿಂದ ಬಂದು ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದಾರೆ. ಮತ್ತೆ ಇವತ್ತು ಆ ಶಾಲೆಯಲ್ಲಿ ಓದಂತವ್ರು ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ ಇವತ್ತು. ಯಾಕಂದ್ರೆ ಅವತ್ತೊಂದು ಕೊಡುಗೆ ಅವತ್ತು ಜಯಲಲಿತಾ ಅವ್ರದ್ದು ಅವತ್ತು ನಮ್ಮ ಶಾಲೆಗೆ ಬ್ರೀಡಿಂಗ್ ಕಟ್ಬೇಕಾದ್ರೆ ಮೇಡಮ್. ಅಂದ್ರೆ ಎಲ್ಲೋ ಒಂದ್ ಕಡೆ ಅವತ್ತು ನಮ್ಮತನ ಅಂತ ಇತ್ತೋ ಇಲ್ವೋ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಬಿಟ್ರು. ಆದ್ರೆ ಈಗೆಲ್ಲೋ ಒಂದ್ ಕಡೆ ನಮ್ಗೆ ವಿರುದ್ಧವಾಗ್ಬಿಟ್ರೇನೋ ಕಾವೇರಿ ವಿಚಾರದಲ್ಲಿ ಅನ್ನುವಂತಹ ಭಾವನೆ ನಮ್ಮಲ್ಲಿ ಮನೆ ಮಾಡ್ಬಿಟ್ಟಿದೆ. ಹೌದು ಮೇಡಮ್, ಹೌದು ಮೇಡಮ್, 100ಕ್ಕೆ 100. ಯಾಕಂದ್ರೆ ಇವತ್ತು ನಮ್ಗೆ ಭಾರಿ ಅನ್ಯಾಯ ಆಗಿದೆ. ಅದ್ರಲ್ಲೂ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನಮ್ಗೆ ಭಾರಿ ತೊಂದರೆ ನೋವು ಅನ್ಭವಿಸ್ತಾ ಇದೆ ರೈತರುಗಳೆಲ್ಲ. ಮತ್ತೆ ಕುಡಿಯಲಿಕ್ಕೂ ತೊಂದರೆ ಆಗ್ತದೆ ಅಂತ ಗೊತ್ತಿದ್ದವರು ನಾವು ಕರ್ನಾಟಕದವರಾಗಿ ಇಟ್ಕೊಂಡು ನಾವು ಹಿಂಗ್ ಮಾಡಬಾರ್ದು ಅಂತ ತಿಳಿದು ಮಾಡಿದ್ರು ಅವರು ಕರ್ನಾಟಕ ಜನಕ್ಕೆ. ಓಕೆ, ಥ್ಯಾಂಕ್ ಯು ಶಿವಸ್ವಾಮಿ ಅವರೇ. ಇಷ್ಟೊತ್ತಿಗೆ ಈ ವಿಚಾರವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಇನ್ನು ಜಯಲಲಿತಾ ಅವರ ಮಲ ಸಹೋದರ ವಾಸುದೇವ್ ಅವರ ಜೊತೆಗೆ ಒಂದು ಚಿಟ್ಚಾಟನ ನಡೆಸಲಾಗಿದೆ. ಅವ್ರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾರವರು ಅನಾರೋಗ್ಯದ ಹಿನ್ನೆಲೆ ಇಡೀ ತಮಿಳುನಾಡು ರಾಜ್ಯದ ಜನರ ದುಃಖದ ಕಟ್ಟೆ ಹೊಡೆದಿರುವಂಥದ್ದು. ಅವರ ಸಹೋದರರು ವ್ಯಾಸರಾಜನ್ರವರು ಏನು ಟಿನರಸೀಪುರ ತಾಲೂಕಿನ ಶ್ರೀರಂಗರಾಜಪುರದಲ್ಲಿ ವಾಸವನ್ನು ಮಾಡ್ತಿದ್ದಾರೆ. ನಾವೀಗ ಅವರ ಮನೆಯ ಮುಂಭಾಗ ಇದ್ದೇವೆ. ಈ ವಾಸುದೇವರವರ ಮನೆ ಇದು. ಅವರು ಜಯಲಲಿತಾರವರು ಮುಖ್ಯಮಂತ್ರಿ ಆದರೂ ಕೂಡ ಅವರ ಸಹೋದರರು ಒಂದು ಚಿಕ್ಕ ಮನೆಯಲ್ಲಿ, ಒಂದು ಶೆಲ್ಟರ್ ರೀತಿ ಇರುವಂತಹ ಒಂದು ಚಿಕ್ಕ ಮನೆಯಲ್ಲಿ ವಾಸವನ್ನು ಮಾಡ್ತಿದ್ದಾರೆ.
ಇವರ ಸಂಬಂಧಿಕರು ಯಾರೂ ಕೂಡ ಇಲ್ಲಿ ಮನೆಯಲ್ಲಿ ವಾಸ ಇಲ್ಲ. ಆದರೆ ಇವರೊಬ್ಬರು ಮಾತ್ರ ಇಲ್ಲಿ ಮನೆಯಲ್ಲಿ ವಾಸ ಮಾಡ್ತಿರುವಂಥದ್ದು. ಜೊತೆಗೆ ಇಲ್ಲಿ ನೋಡ್ಬೋದು ಅವರ ಸಹೋದರರು ಇಲ್ಲಿ ನಿಂತಿರುವಂಥದ್ದು, ಮನೆಯ ಮುಂಭಾಗ ನಿಂತಿರುವಂಥ ದೃಶ್ಯವನ್ನು ಏನು ದುಃಖದಿಂದ ಒಂದು ದುಃಖವನ್ನು ವ್ಯಕ್ತಪಡಿಸ್ತಿರುವಂಥ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ಬೋದು. ಇದು ಜಯಲಲಿತಾ ಅವರ ಸಹೋದರ ವ್ಯಾಸರಾಜನ್ರವರ ಮನೆ. ಜೊತೆಗೆ ಅವರ ಮನೆಯಲ್ಲಿ ಫೋಟೋಗಳನ್ನು ಕೂಡ ಏನು ಜಯಲಲಿತಾರ ಫೋಟೋ ಮತ್ತು ಅವರ ಸಹೋದರರು ಮತ್ತು ಅವರ ತಂದೆ ತಾಯಿ ಎಲ್ಲರ ಫೋಟೋವನ್ನು ಕೂಡ ಇಲ್ಲಿ ಹಾಕಲಾಗಿರುವಂಥದ್ದು. ಇಡೀ ಮನೆಯಲ್ಲಿ ಅವರ ಸಹೋದರರ ಫೋಟೋ ಮತ್ತು ಅವರ ಸಂಬಂಧಿಕರು ಯಾರ್ಯಾರಿದ್ದಾರೆ ಅವರ ಫೋಟೋ ಎಲ್ಲವನ್ನು ಕೂಡ ಇಲ್ಲಿ ಹಾಕಲಾಗಿರುವಂಥದ್ದು. ಇದೊಂದು ಚಿಕ್ಕ ಮನೆ ಮತ್ತು ಇದರ ಮೇಲೆ ಒಂದು ಶೆಲ್ಟರನ್ನು, ಸಣ್ಣದಾದಂಥ ತಗಡಿನ ಶೀಟ್ಗಳನ್ನು ಹಾಕಿಕೊಂಡು ಈ ಮನೆಯಲ್ಲಿ ಇವರು ವಾಸವನ್ನು ಮಾಡ್ತಾ ಇರುವಂಥದ್ದು. ಇವರು ಏನು ಜಯಲಲಿತರ ಸಹೋದರ ವ್ಯಾಸರಾಜನ್ರವರು ಇವರನ್ನು ನೋಡ್ಬೋದು. ಇಲ್ಲಿ ಇವರು ಮೈಸೂರಿನಲ್ಲಿ ಹುಟ್ಟಿ ಇಲ್ಲೇ ಜನಿಸಿರೋದು, ಇಲ್ಲೇ ವಾಸಿಸ್ತಾ ಇರುವಂಥದ್ದು. ಇವರು ತಮಿಳುನಾಡಿಗೆ ಹೋಗಿಲ್ಲ. ಆದರೆ ಅವರು ಏನು ಇಲ್ಲಿ ಅವರ ಸಂಬಂಧಿಕರು ಯಾರೂ ಕೂಡ ಇಲ್ಲಿಲ್ಲ. ಜೊತೆಗೆ ಈ ಮನೆಯಲ್ಲಿ ಒಂದು ನೀರವ ಮೌನ ಆವರಿಸಿರುವಂತಹದ್ದು ನಾವಿಲ್ಲಿ ಕಾಣ್ಬೋದು. ಏನು ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾರವರು ಅನಾರೋಗ್ಯಕ್ಕೆ ಈಡಾದ ಹಿನ್ನೆಲೆ ಮೈಸೂರಿಗೂ ಮತ್ತು ತಮಿಳುನಾಡಿಗೂ ಕೂಡ ಅವಿನಾಭಾವ ಸಂಬಂಧ ಇರುವಂಥದ್ದು. ಈಗಾಗಲೇ ಏನು ಇವರು ಸಹೋದರರಿಗೂ ಕೂಡ ಇಲ್ಲಿ ಸಂಬಂಧಿಕರು, ಇಲ್ಲಿ ಸುತ್ತಮುತ್ತಲ ಏನು ಮೇಲ್ಕೊಟ್ಟಿರುವಂಥ ಸಂಬಂಧಿಕರು ಈಗ ಈ ಮನೆಗೆ ಆಗಮಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಅಶೋಕ್, ಪಬ್ಲಿಕ್ ಟಿವಿ, ಮೈಸೂರು. ಓಕೆ, ಇದು ವಾಸುದೇವನ್ ಅವರ ಒಂದು ಮನೆ ಮತ್ತು ಅವರನ್ನು ನಾವು ನೋಡ್ತಾ ಇದ್ವಿ. ಯಾವುದೇ ಸಹಾಯವನ್ನು ಜಯಲಲಿತಾ CM ಆದ್ರು ಅನ್ನೋ ಕಾರಣಕ್ಕೆ ನಾವು ಪಡ್ಕೊಳ್ಳಿಲ್ಲ ಅನ್ನೋದು. ಎಸ್, ಮುಂದೆ ಚರ್ಚೆಗೆ ಹೋಗೋಣ. ಈಗ ಮಣಿವಣ್ಣನವರೇ, ನಾವು ನೋಡ್ತಾ ಇದ್ರಿ ಪಾಲಿಟಿಕ್ಸಲ್ಲಿ ನಾವು ಬೆಳಿಬೇಕು ಅಂತ ಅಂದರೆ ಸಂಬಂಧಗಳನ್ನೆಲ್ಲ ಬಿಡಬೇಕು ಅನ್ನೋದಾ, ಅಥವಾ ನಮ್ಗೆ ಯಾವುದು ಬೇಡ ಅಂತ ಅವರು ಎಲ್ಲದನ್ನು ಧಿಕ್ಕರಿಸಿ ಹೋಗಿದ್ದಾರೆ ಅಂತನಾ, ಹೇಗಿತ್ತು? ಇಲ್ಲ ಮೇಡಮ್, ಅದು ಪೂರ್ತಿ ಧಿಕ್ಕರಿಸಿದ ಅಂತ ಹೇಳಕ್ಕೆ ಬರೋದಿಲ್ಲ. ಯಾಕಂದ್ರೆ ಪಾಲಿಟಿಕ್ಸಲ್ಲಿ ಬಂದ್ಬಿಟ್ಟು ಒಂದು ಚಾಣಕ್ಷೇತ್ರ ಬೇಕಾಗುತ್ತೆ. ಅದು ಅದರಲ್ಲಿ ಎಲ್ಲಾದರೂ ಇವ್ರನ್ನೆಲ್ಲ ಜೊತೆಗೆ ಇಟ್ಕೊಂಡ್ರೆ ಇವರೆಲ್ಲಾದರೂ ಈಲ್ಡ್ ಆಗಿಬಿಡ್ತಾರೇನೋ, ಬೇರೆ ಅಪೋಸಿಷನ್ಸ್ಗೆ ಮತ್ತೆ ಬೇರೆ ಇದು ಮಾಡ್ತಿರ್ತಾರಲ್ಲ ಭಾಳ ಸೂಕ್ಷ್ಮವಾಗಿ ಅದು ಅಂಥದ್ರಲ್ಲಿ ಎಲ್ಲಾದರೂ ಈಲ್ಡ್ ಆಗಿಬಿಟ್ರೆ ಮತ್ತು ಇವ್ರಿಗೆ ತೊಂದರೆ ಆಗುತ್ತೆ ಪೊಲಿಟಿಕಲಾಗಿ. ಈಗಿರ್ತಕ್ಕಂಥ ಸಾಧಾರಣ ಜೀವನ ಏನು ನಡೆಸ್ತಾ ಇದ್ದಾರೆ ಫ್ಯಾಮಿಲಿ ಮೆಂಬರ್ಸ್ಗಳು, ಅದನ್ನು ನಡೆಸ್ತಾ ಇರ್ತಕ್ಕಂಥ ರೀತಿಗೆ ವಾತಾವರಣಕ್ಕೆ ತೊಗೊಂಡು ಹೋಗ್ಬೋದು. ಯಾಕಂತಂದ್ರೆ ಅವ್ರ ಮಗನ ವಿಚಾರ ಇರ್ಬೋದು ಹೀಗಾಗಿರೋದು. ಒಂದು ಸ್ಟ್ರೀಮ್ ಬಂದು, ಯಾಕಂದ್ರೆ ಪೊಲಿಟಿಕ್ಸ್ ಜೊತೆಗೇನೆ ಫ್ಯಾಮಿಲಿ ಜೊತೆಗೇನೆ ಅವ್ರೂ ಪಾಲಿಟಿಕ್ಸ್ ಕಲ್ತ್ಕೊಂಡು ಅವ್ರ ಅಪೋಸಿಷನ್ ಅವ್ರ ತಾಯಿಗೆ ಅವರು ಯಾರೇ ಪೊಲಿಟಿಕಲ್ ಲೀಡರ್. ಸಾಮಾನ್ಯವಾಗಿ ನಾವು ಹೆಂಗೆ ಅಂದ್ರೆ ನನ್ನ ತಲೆಮಾರುಗಳಿಗೆಲ್ಲ ನಾವು ಏನ್ ಮಾಡ್ತಾ ಹೋಗ್ತೀವಿ, ಎಷ್ಟು ಲಾಭ ಗಳಿಸ್ತಾ ಹೋಗ್ತೀವಿ, ಎಷ್ಟು ಕೂತ್ಕೊಂಡ್ ತಿಂತಾರೆ, ಆ ಮಟ್ಟಿಗೆ ಪೊಲಿಟಿಕಲಿ ಯೋಚನೆ ಮಾಡ್ತಾರೆ. ಇವ್ರ ನಿಟ್ಟಿನಲ್ಲಿ ಅದು ಯಾವುದು ನಾವು ಕಾಣ್ತಾ ಇಲ್ಲ. ಅಂದ್ರೆ ನಾನು ಯಾರಿಗೋಸ್ಕರ ಮಾಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಜನರ ಸೇವೆ ಮಾಡ್ಬೇಕು ಅನ್ನೋದು. ಈಗ ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ, ಟೋಟಲಿ ಜನರ ಸೇವೆ ಬಂದ್ಬಿಟ್ಟು. ಈ ಬಾರಿ ಏನಾದ್ರು ಅವ್ರು ಏನಾದ್ರು ಮತ್ತೆ ಒಳ್ಳೆ ಹೆಲ್ತ್ ಕಂಡೀಷನ್ ಸುಧಾರಿಸ್ಕೊಂಡು ಮತ್ತೆ ಬಂದು ರಾಜಕಾರಣ ಮಾಡಿದ್ರೆ, ಇನ್ನು ಆಲ್ರೆಡಿ ಇಷ್ಟು ವರ್ಷಗಳ ಕಾಲ ಏನು ಮಾಡಿದ ಸರ್ವಿಸ್ ಕೊಟ್ಟಿದ್ದಾರೆ, ಇದಕ್ಕಿಂತ 100 ಪಟ್ಟು ಹೆಚ್ಚು ಸರ್ವಿಸು ಪ್ರತಿಯೊಬ್ಬ ಸಾಮಾನ್ಯ ಜನತೆಗೂ ಸಿಗ್ತಕ್ಕಂಥ ಕೆಲಸಗಳು ಮಾಡ್ತಾರೆ ಅನ್ನೋದನ್ನ ಎಲ್ಲರಿಗೂ ನಂಬಿಕೆ ಇದೆ. ಹಂಗಾಗಿ ಎಲ್ಲರೂ ಹೋಗ್ಬಿಟ್ಟು ಈಗೆಲ್ಲ ದೇವಸ್ಥಾನಗಳಲ್ಲಿ ಎಲ್ಲ ಕಡೆ ಅವ್ರವ್ರ ದೇವರುಗಳಲ್ಲಿ, ಮತ್ತು ಇಲ್ಲಿ ಮಟ್ಟ ಅಲ್ಲ, ಔಟ್ ಆಫ್ ಕಂಟ್ರಿ ಇರ್ತಕ್ಕಂಥವ್ರೂ ಸಹ ಎಲ್ಲರೂ ಕ್ರಿಶ್ಚಿಯನ್ಸ್ ಫಾದರ್ಸ್ಗಳು ಎಲ್ಲರೂ ಮಸೀದಿಗಳಲ್ಲಿ ಎಲ್ಲ ಕಡೆ ಅವ್ರವ್ರದೇ ರೀತಿಯಾದಂಥ ಪ್ರಾರ್ಥನೆಗಳು ಎಲ್ಲ ಮಾಡ್ಕೊಂಡೆಲ್ಲ ಇದು ಮಾಡ್ತಿದ್ದಾರೆ. ಅವರು ಆರೋಗ್ಯ ಸ್ವಲ್ಪ ಚೇತರಿಸ್ಕೊಳ್ಳಿ ಅಂತೇಳಿ ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಓಕೆ, ಅಂದ್ರೆ ಎಲ್ಲೋ ಒಂದ್ ಕಡೆ ಕೆಲವರು ಅವರು ಕಾವೇರಿ ವಿಚಾರದಲ್ಲಿ ಫೈಟ್ ಮಾಡಿದ ರೀತಿ ಇತ್ಯಾದಿಗಳು ಅಲ್ಲಿಗೆ ಒಟ್ನಲ್ಲಿ ಒಳ್ಳೇದಾಗ್ಬೇಕಷ್ಟೇ. ಯಾರಿಗೆ ಅನ್ಯಾಯ ಆಗುತ್ತೆ ಬಿಡುತ್ತೆ ಅದನ್ನ ಅವನಿಗೆ ಪ್ರಶ್ನೆ ಅಲ್ಲ ಅಂತ ಅವ್ರು ಫೈಟ್ ಮಾಡಿದಾಗ, ನಮ್ಗೆ ಯಾಕೆ ಈ ತರದ ಒಂದು ಗಂಡೆದೆಯ ಒಬ್ಬ ಹೆಣ್ಣು ಮಗಳು CM ಆಗ್ಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಜನ ಮಾತಾಡ್ಕೊಂಡಿದ್ದನ್ನ ನಾವು ನೋಡಿದ್ದೀವಿ. ಜಯಲಲಿತಾ ಅವ್ರು ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ರೆ ಇಲ್ಲೇ ಆಗ್ತಿದ್ರೇನು, ಇಲ್ಲೇ ಆಗಿದ್ರೆ ನಮ್ಗೆ ಈ ಕಾವೇರಿ ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ಬಟ್ ಇಲ್ಲಿಂದ ತವ್ರ ಮನೆ ಬಿಟ್ಟು ಹೊರಗಡೆ ಬಾಳ್ಲಿಕ್ಕೆ ಅಂತ ಹೋದ ಜಾಗದಲ್ಲಿ ಅಲ್ಲಿರ್ತಕ್ಕಂಥ ಜನಗಳು ಏನು ಇವ್ರನ್ನ ಡೆಮೊಕ್ರೆಟಿಕ್ ಆಗಿ ವೋಟ್ ಹಾಕಿ ಗೆಲ್ಸಿದ್ದಾರೆ, ಆ ಜನತೆಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಅಪೋಸಿಷನ್ಸ್ ಬಹಳ ಸ್ಟ್ರಾಂಗ್ ಆಗಿದೆ. ಇವರು ಕುರ್ಚಿಯಲ್ಲಿ ಕೂತ್ಕೊಂಡ ಮೇಲೆ ಆ ಕೆಲಸ ಮಾಡಲೇಬೇಕು. ಕೆಲಸ ಮಾಡಿಲ್ಲ ಅಂತಂದ್ರೆ ನೋಡಿ, ಇವ್ರ ತವ್ರ ನಾಡಿಗೋಸ್ಕರ ತವ್ರಿಗೋಸ್ಕರ ಬಿಟ್ಕೊಟ್ಟಿದ್ದಾರೆ, ಇಲ್ಲಿರ್ತಕ್ಕಂಥ ಜನಗಳನ್ನ ವೋಟ್ ಹಾಕ್ತಂಥ ಜನಗಳು ಬಲಿಪುಷ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲಿರ್ತಕ್ಕಂಥ ಅಪೋಸಿಷನ್ ಪಾರ್ಟಿಗಳು ಹಲವಾರು ಇದೆ, ಅವರೆಲ್ಲ ಅದನ್ನ ಜನಗಳಿಗೆ ಇದು ಮಾಡ್ತಾರೆ. ಸೊ
ಸೊ ಹಂಗಾಗಿ ಪೊಲಿಟಿಕಲ್ ಗೇನ್ ಮಾಡಲೇಬೇಕು. ಅದು ತನ್ನ ಉಳಿಸ್ಕೊಳ್ಬೇಕು, ಅಲ್ಲ ಆ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣ ಮಾಡಾದ್ಮೇಲೆ ಅದನ್ನ ಉಳಿಸ್ಕೊಳ್ಳೇಬೇಕಲ್ವಾ. ಅದ್ ನಾವು ಒಂದು ಸೃಷ್ಟಿ ಮಾಡಾದ್ಮೇಲೆ ಅವ್ರು ಅದನ್ನ ಉಳಿಸ್ಕೊಂಡಿಲ್ಲ ಅಂತಂದ್ರೆ ಅದು ಮಾಡಿ ವೇಸ್ಟ್ ಆಗುತ್ತೆ. ಹಂಗಾಗಿ ಅದೇ ಆ ಶೀಟಲ್ಲಿ ಯಾರೇ ಇದ್ರೂ ಸರಿ ಅದೇ ಕೆಲಸನೇ ಮಾಡ್ತಾರೆ. ಓಕೆ ಡಾಕ್ಟರ್, ನಾನು ಆಗ್ಲೇ ಕೇಳ್ತಾ ಇದ್ದೆ, ಅವರಿಗೆ ಡಯಾಬಿಟೀಸ್ ಅಂತ ಫಸ್ಟ್ ಹೇಳ್ತಾ ಇದ್ರು, ಅದು ಈ ಲೆವೆಲ್ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನಾ? ಈಗ ಅವ್ರು ಚೇತರಿಕೆ ಕಾಣಿಸ್ಕೊಂಡ್ರು ಕೂಡ, ಚೇತರಿಕೆ ಕಂಡು ಗುಣಮುಖರಾಗಿ ವಾಪಸ್ ಬಂದ್ರು, ಸೇಮ್ ಆ ಲೆವೆಲ್ಗೆ ನಾವು ಕಾಣಬಹುದಾಗಿದೆಯಾ? ಹೇಗೆ? ಡಯಾಬಿಟೀಸ್ ಅನ್ನೋದು ಒಂಥರ ಮಾರಕಾಸ್ತ್ರ ಅನ್ಬೋದು. ಅನ್ಕಂಟ್ರೋಲ್ ಡಯಾಬಿಟಿಸ್ ಏನಿದೆ ಅದು ದೇಹದ ಎಲ್ಲ ಅಂಗಾಂಗಗಳ ಮೇಲೆ ಕೂಡ ಅದ್ರ ಎಫೆಕ್ಟ್ ತೋರಿಸುತ್ತೆ. ನರಗಳ ವೈಫಲ್ಯ ಆಗುತ್ತೆ, ಸ್ಟ್ರೋಕ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ಸ್ ಜಾಸ್ತಿ ಆಗುತ್ತೆ, ರಕ್ತದೊತ್ತಡ ಜಾಸ್ತಿ ಆಗುತ್ತೆ, ಕಿಡ್ನಿ ವೈಫಲ್ಯ ಆಗುತ್ತೆ. ಹೀಗೆ ಅನೇಕ ತರ ವಿವಿಧ ಕಣ್ಣಿನ ದೋಷ ಬರುತ್ತೆ. ಮತ್ತೆ ಡಯಾಬಿಟಿಸ್ ಇದ್ದವರಲ್ಲಿ ಹೃದಯಾಘಾತ ಚಾನ್ಸಸ್ 4ರಿಂದ 5 ಪಟ್ಟು ಹೆಚ್ಚು. ಸೊ ಅದು ಎಲ್ಲ ಕಡೆನೂ ಅದು ಎಫೆಕ್ಟ್ ಆಗುತ್ತೆ. ಮತ್ತೆ ಇವ್ರಿಗೆ ಈಗಾಗಲೇ ಅವರು ಡಯಾಬಿಟಿಸ್ ಏರ್ಪೇರ್ ಆಗ್ತಾ ಇತ್ತು, ಅದರ ಮೇಲೆ ಅವರಿಗೆ ಇನ್ಫೆಕ್ಷನ್ ಆಯಿತು, ಸೆಪ್ಟಿಸೀಮಿಯಾ ಆಯಿತು. ಸೊ ಸೆಪ್ಸಿಸ್ ಇನ್ಫೆಕ್ಷನ್ ಆದಾಗ ಅಂತ ಡಯಾಬಿಟಿಸ್ ಕಂಟ್ರೋಲ್ ಏರ್ಪೇರ್ ಆಗುತ್ತೆ. ಸೊ ಅದೆಲ್ಲ ಮಲ್ಟಿಪಲ್ ಕಾರಣಗಳಿಂದ ಇವ್ರಿಗೆ ಈ ತರ ಒತ್ತಡ ಕಂಡು ಬಂದರು. ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಹೃದಯ ಸ್ತಂಭನ ಆಗಿರ್ಬೋದು. ಓಕೆ, ಅಂದ್ರೆ ಈಗ ಮತ್ತೆ ಅವ್ರು ವಾಪಸ್ ಎಲ್ಲ ಟ್ರೀಟ್ಮೆಂಟ್ ತಗೊಂಡು ಬಂದ್ರು ಕೂಡ ಅದೇ ಚೇತರಿಕೆ ಕಾಣಬಹುದಾ ಅಂತ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅದು ಯಾವ ಮಟ್ಟಿಗೆ ವೈಫಲ್ಯ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಅವ್ರು ಈಗಿನ ನಿಜವಾದ ಸ್ಥಿತಿಗತಿ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲದೆ ಇರೋದ್ರಿಂದ 100% ಹೇಳಲಿಕ್ಕಾಗೋದಿಲ್ಲ. ಅಂದ್ರೆ ಆಕೆ ರಿಯಲ್ ಆಗಿ ಒಂದ್ ರೀತಿ ಗಟ್ಟಿಗಿತ್ತಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆರೋಗ್ಯ ಸಮಸ್ಯೆ ಇದ್ರು ಒಂಥರ ಬ್ಯಾಟಲ್ ಮಾಡ್ಕೊಂಡು ಚೇತರಿಕೆ ಕಾಣ್ತಾ ಇದ್ದಾರೆ. ಅಂದ್ರೆ ಲಿಟ್ರಲಿ 73 ಡೇಸ್ ಅವರು ಟ್ರೀಟ್ಮೆಂಟ್ ಅಲ್ಲೇ ಇದ್ದಾರೆ. ಈಗ 74th ಡೇ ಇವತ್ತು. ಆದ್ರೂ ಕೂಡ ಅವರು ಒಂದು ಆರೋಗ್ಯದಲ್ಲಿ ಬದುಕಿ ತನ್ನವರಿಗಾಗಿ ಏನಾದ್ರೂ ಮಾಡಬೇಕು ಅನ್ನೋ ಹಂಬಲ ತುಡಿತ ಕಾಣಿಸ್ತಾ ಇದೆ ಅನ್ಸುತ್ತೆ. ಆ ಚೇತರಿಕೆ ಬಹುಶಃ ಇವತ್ತು ಅವ್ರು ವಾಪಸ್ ಗುಣಮುಖರಾಗಿ ಬರ್ಲಿ ಅನ್ಸುತ್ತೆ. ವಿಲ್ ಪವರ್ ಅನ್ನೋದು ಆಲ್ಸೋ ಪ್ಲೇಸ್ ಎ ರೋಲ್. ಕರೆಕ್ಟ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆಗಿದ್ದಕ್ಕೆ ಥ್ಯಾಂಕ್ ಯು ಮಣಿವಣ್ಣನ್ ಅವರೇ. ಬಹಳಷ್ಟು ವಿಚಾರವನ್ನು ನಮಗೆ ತಿಳಿಸ್ಕೊಟ್ರಿ. ವೀಕ್ಷಕರೇ, ಆದಷ್ಟು ಬೇಗ ಜಯಲಲಿತಾ ಅವರು ಗುಣಮುಖರಾಗಿ ಅವರು ವಾಪಸ್ ಬರಲಿ, ತನ್ನ ಸಾಮ್ರಾಜ್ಯದ ರಾಣಿಯಾಗಿ ಮತ್ತೆ ಅವರು ಮುಂದುವರಿಬೇಕು, ಮೆರಿಬೇಕು ಅನ್ನುವಂಥ ಮಹದಾಸೆಯನ್ನ ಅಲ್ಲಿನ ಜನತೆ ಹೊತ್ತಿದ್ದಾರೆ. ಅದು ಮುಂದುವರಿಲಿ ಅಂತ ನಾವು ಆಶಿಸೋಣ. ಇದಾಗಿತ್ತು ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಓಕೆ, ನವೆಂಬರ್ 8ರಂದು ನೋಟು ನಿಷೇಧ ಬಳಿಕ ಪ್ರಧಾನಿ ಮೋದಿ ಈಗ ಬಂಗಾರದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ನೋಟು ನಿಷೇಧ ಆದ ದಿನದಂದೇ ಚಿನ್ನಾಭರಣವನ್ನ ಖರೀದಿಸಿ ಕಪ್ಪು ಹಣವನ್ನ ಬಿಳಿ ಮಾಡಿಕೊಂಡಿರುವ ವರದಿಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿರುವ ಕಾಳ ಧನಿಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಚಿನ್ನದ ಮೇಲೆ ಯಾರಿಗೆ ಎಷ್ಟು ಮಿತಿಯನ್ನ ಇದೆ ಅಂತ ನೋಡೋಣ. ಜನ್ಧನ್ ಖಾತೆದಾರರ ಮೇಲೆ ಐಟಿ ಕೆಂಗಣ್ಣು ಬೀರಿದೆ.